ಆಚಾರ್ಯ ವಾಯ್ಸೇ ಕೇಳಿಸ್ತಿಲ್ಲ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम्. ಈಗ 4ನೇ ಸರ್ಗದಲ್ಲಿ 2ನೇ ಶ್ಲೋಕ. ಸಸಪ್ತೋಕ್ಷ ವಧಾಲ್ಲೇಭೆ ನೀಲಾಂ ಗೋಪಾಲಕನ್ಯಕಾಂ ಬಲೇನ ಧೇನುಕಂ ಹತ್ವಾ ಜಘಾನಾನ್ಯಾನ್ ಖರಾನ್ ಸ್ವಯಂ. ಇದು ಶ್ಲೋಕದಲ್ಲಿ PDF ನಲ್ಲಿ ಸಸಪ್ತೋಕ್ಷ ಅಂತ ಸ ಅನ್ನೋದನ್ನ ಸೇರಿಸ್ಕೊಳ್ಬೇಕು. ಶ್ಲೋಕದಲ್ಲಿ ಬಿಟ್ಟು ಹೋಗಿದೆ. ಮತ್ತೆ ಲೇಭೆ ಅಂತ ಮಾಡ್ಕೊಳ್ಳಿ. ಲಭೆ ಅಂತಿದೆ, ಲೇಭೆ ಅಂತ. ಸಹ ಈಗ ಯಾವ ಘಟನೆ ಅಂದ್ರೆ ನೀಲಾದೇವಿಯನ್ನ ತಾನು ವಿವಾಹ ಆಗ್ತಾನೆ ಪರಮಾತ್ಮ. ಆ ನೀಲಾದೇವಿಯನ್ನು ವಿವಾಹ ಆಗುವಂತ ಪ್ರಸಂಗವನ್ನ ಇಲ್ಲಿ ಮಂಡಿಸ್ತಾರೆ. ಷಣ್ಮಹಿಷಿಯನ್ನ ನಾವು ನೋಡ್ತೀವಿ. ನೀಲಾದೇವಿ ಅದು ಹೇಗೆ ಸಪ್ತ ಉಕ್ಷವಧಾತ್ ಲೇಭೆ ನೀಲಾ. ಸಪ್ತ ಉಕ್ಷ, ಸಪ್ತ ಅಂದ್ರೆ 7 ಅಂದ್ರೇನು? ವೃಷಭ, ಬಹಳ ಬಲಿಷ್ಠವಾದ ವೃಷಭಗಳು, ಗೂಳಿಗಳಿರತ್ತಲ್ಲ ಅದನ್ನ 7 ಗೂಳಿಗಳನ್ನ ನಿಲ್ಸಿದ್ರು. ವೃಷಭ ಬಲಿಷ್ಠವಾಗಿರೋದು. ಅದನ್ನ ಯಾರು ಗೆಲ್ತಾರೋ ಅಂಥವನು ನೀಲಾದೇವಿಯನ್ನ ಪಡಿತಾನೆ. ಈ ರೀತಿ ಸಪ್ತ ವೃಕ್ಷ ವಧಾತ್ ಅದನ್ನ ಸಂಹಾರ ಮಾಡಿದ ಕೃಷ್ಣ. ಮಾಡಿ ಗೋಪಾಲಕನ್ಯಕಾಂ ನೀಲಾ, ಗೋಪಾಲಕನ ಮಗಳು ಅಂದ್ರೆ ಹಸುಗಳನ್ನ ನೋಡ್ಕೊಳ್ಳೋನು ಗೋಪಾಲಕ, ಅವನ ಮಗಳು ಅಂತ. ಅದೊಂದು ಹೆಸರೇನು ಅಂತ ಹೇಳಿಲ್ಲ ಇಲ್ಲಿ, ಅದನ್ನೆಲ್ಲ ಮುಂದೆ ಟಿಪ್ಪಣಿಯನ್ನು ಹೇಳ್ತಾರೆ. ಮತ್ತು ಗೋಪಾಲಕನ ಮಗಳಾದ ನೀಲಾದೇವಿಯನ್ನ ತಾನು ಪಡೆದ, ಅಂದ್ರೆ ವಿವಾಹ ಆಯ್ತು. ಈ ವಿವಾಹ ಆದ್ಮೇಲೆ ಏನಾಯ್ತು ಮುಂದೆ? ಬಲೇನ ಧೇನುಕಂ ಹತ್ವ, ಧೇನುಕಾಸುರ ಅಂತ ಒಬ್ಬ ಇದ್ದ. ಆ ಧೇನುಕಾಸುರನನ್ನ ಬಲರಾಮನ ಮುಖಾಂತರ ಸಂಹಾರ ಮಾಡಿಸಿ ತಾನು ಮಿಕ್ಕಿದ ಖರಾನ್ ಸ್ವಯಂ, ಮಿಕ್ಕಿದ ಖರ ರೂಪ ದೈತ್ಯ. ಖರ ಅಂತಂದ್ರೆ ಕತ್ತೆ ಅಂತ ಅರ್ಥ. ಗರ್ಧಭ ಅಂತ ಕರೀತಾರೆ. ಕತ್ತೆ ರೂಪದಲ್ಲಿರುವಂತಹ ಅನೇಕ ದೈತ್ಯರನ್ನ ಸಂಹಾರ ಮಾಡ್ತಾರೆ. ಇಷ್ಟು ಇಲ್ಲಿ ಬಂದಿರೋ ವಿಷಯ. ಇನ್ನು ಇಲ್ಲಿ ಉಕ್ಷ ಅಂತ ಒಂದು ಶಬ್ದ ಬಂತು, ಸಪ್ತ ಉಕ್ಷವಧಾತ್. ಈ ಉಕ್ಷ ಅನ್ನೋ ಶಬ್ದ ಅಪರೂಪದ ಶಬ್ದ. ಇದು ಯಾವ್ದನ್ನ ಹೇಳ್ತಾ ಇದೆ ಅಂದ್ರೆ, ಈ ಮೊದಲನೇ ಟಿಪ್ಪಣಿಯಲ್ಲಿ ಪಡಿಸಿದ್ರು ಉಕ್ಷ ಭದ್ರೋ ಬಲಿವರ್ಧ. ಬಲಿವರ್ಧ ಅಂದ್ರೆ ಎತ್ತು ಅಂತ ಅರ್ಥ. ಎತ್ತಿಗೆ ಬಲಿವರ್ಧ ಅಂತ ಕರೀತಾರೆ. ಈ ಉಕ್ಷ ಅಂದ್ರೆ ಅದೇ ಅರ್ಥ. ಇನ್ನು ಗೋಪಾಲಕನ ಮಗಳು ಅಂತ ಬಂತು. ಗೋಪಾಲ ಯಾರು? ಅವನು ಗೋಪಾಲ ಯಾರು ಅಂದ್ರೆ ಕುಂಭಕ ಅಂತ ಅವನ ಹೆಸರು. ಕುಂಭಕ ಅಂತ ಹೆಸರಿನ ಗೋಪಾಲಕನ ಮಗಳು ನೀಲಾದೇವಿ. ಹಾಗಾದ್ರೆ ನೀಲಾದೇವಿ ತಂದೆ ಹೆಸರು ಕುಂಭಕ. ಆ ಕುಂಭಕ ಯಾರು? ಯಶೋದಾ ಭಾತುಹು, ಯಶೋದೆಯ ಅಣ್ಣ ಕುಂಭಕ. ಹಾಗಾದ್ರೆ ಯಶೋದೆಯ ಅಣ್ಣನ ಮಗಳು ನೀಲಾದೇವಿ. ಆ ನೀಲಾದೇವಿಯನ್ನ ತಾನು ಮದುವೆ ಆದ. ನೀಲಾಂ ತನ್ನಾಮಿ ಲೇಭೆ. ಆಮೇಲೆ ವ್ಯಾಸರಾಜ ಮಠದ ಪರಂಪರೆ ಹೇಳ್ತಾ ಇರ್ತೀವ್ರ, ನೀಲಾದೇವಿ ಕರಾರ್ಚಿತ ರುಕ್ಮಿಣಿ ಸತ್ಯಭಾಮ ಸಹಿತ ಮೂಲಗೋಪಾಲ ಕೃಷ್ಣದೇವರು. ಆ ನೀಲಾದೇವಿ
ಬಲೇನ ಬಲರಾಮೇಣ ಧೇನುಕಂ. ಇನ್ನು ಬಲರಾಮನ ಮುಖಾಂತರ, ಬಲ ಅನ್ನೋ ಶಬ್ದದಿಂದ ಬಲರಾಮ ಅಂತ ತಗೊಳ್ಬೇಕು. ಆ ಬಲರಾಮನಿಂದ ಧೇನುಕಾಸುರ ಅಂದ್ರೆ ಕತ್ತೆ ರೂಪದ ಅಸುರ, ಕತ್ತೆ ರೂಪದಲ್ಲಿ ಬರ್ತಾರೆ. ಅಂದ್ರೆ ದೈತ್ಯರೆಲ್ಲ ಒಟ್ಟು ಕೃಷ್ಣನ್ ವಿರೋಧ ಮಾಡ್ಬೇಕು. ಒಬ್ರು ಹಸು ರೂಪದಲ್ಲಿ ಬರ್ತಾರೆ, ಇನ್ನೊಬ್ರು ಕರು ರೂಪದಲ್ಲಿ ಬರ್ತಾರೆ, ಕತ್ತೆ ರೂಪದಲ್ಲಿ ಬರ್ತಾರೆ, ಹಾವಿನ ರೂಪದಲ್ಲಿ ಬರ್ತಾರೆ. ಜಗತ್ನಲ್ಲಿ ಏನೇನಿದೆಯೋ ಎಲ್ಲಾ ರೂಪದಲ್ಲಿ ಬರ್ತಾರೆ. ಅಂದ್ರೆ ದೇವರಿಗೆ ಹೇಗೆ ಅನಂತ ರೂಪಗಳಿದೆಯೋ ಈ ದೈತ್ಯರಿಗೂ ಅನಂತ ರೂಪಗಳಿರ್ತಾರೆ. ಆ ತರ ಒಂದೊಂದೊಂದೊಂದು ರೂಪದಿಂದ ಬರ್ತಾರೆ. ಇನ್ನು ಬಲರಾಮ ತಾನು ಈ ಧೇನುಕಾಸುರನ್ನ ಕೊಂದ. ವಸ್ತುತಃ ಏನಂದ್ರೆ ಬಲರಾಮನಿಂದ ಕೊಲ್ಸಿತ್ತು, ಯಾಕಂದ್ರೆ ಅಪ್ಪಣೆ ಆಯ್ತು ಕೃಷ್ಣನದು, ಅದಕ್ಕೆ ಬಲರಾಮ ತಾನು ಕೊಂದ. ಅಥವಾ ಇನ್ನೊಂದು ಅರ್ಥ ಹೇಳ್ತಾರೆ, ಬಲೇನ ಧೇನುಕಂ ಹತ್ವ ಅನ್ನೋದಕ್ಕೆ ಏನರ್ಥ, ಬಲರಾಮನಿಂದ ಧೇನುಕ ಅನ್ನೋ ಹೆಸರಿನ ಇದು ದೈತ್ಯರನ್ನ ಕೊಲ್ಲಿಸಿ ಅಂತ ಅರ್ಥ. ಘಾತ ಇತ್ತು, ವಸ್ತುತ ಕೊಂದು ಅಂತ ಅರ್ಥ. ಬಲರಾಮನ ಹೋಗಿ ಕೊಂದಿದ್ದು, ಆದ್ರೆ ಪ್ರೇರಣೆಯಿಂದಾಗಿ ಕೊಲ್ಸಿದ್ದು ಅಂತ ಈ ರೀತಿ ಅರ್ಥ. ಯಾಕೆ ಕೃಷ್ಣ ಹೇಳ್ದ ಕೊಲ್ಲು ಅಂತ, ಆಗ ಅವನು ಕೊಂದ. ಅಥವಾ ಇನ್ನೊಂದು ಅರ್ಥ ಏನ್ ಹೇಳಿದ್ರು, ಬಲೇನ ಧೇನುಕಂ ಹತ್ವ. ಬಲೇನ ಅಂತಂದ್ರೇನು, ಬಲರಾಮನಲ್ಲಿ ಆವೇಶಗೊಂಡಂತಹ ತರದೇ ಒಂದು ರೂಪ. ಬಲರಾಮನಲ್ಲಿ ಯಾವ ಆವೇಶ ಇತ್ತು? ಶುಕ್ಲಕೇಶಾವೇಶ ಇತ್ತು ಅಂತ. ಅದು ಕೃಷ್ಣ ಏನದು ಕೃಷ್ಣಕೇಶಾವೇಶ ಮತ್ತೆ ಶುಕ್ಲಕೇಶಾವೇಶ ಅಂತ ಎರಡು. ಕೃಷ್ಣ ತಾನು ಈ ಮೂಲ ರೂಪ ಭಗವಂತ ಇದಾರಲ್ಲ, ಆ ಭಗವಂತನ ಒಂದು ಕೃಷ್ಣಕೇಶ ಮತ್ತೊಂದು ಶುಕ್ಲಕೇಶ. ದೇವರಿಗೆ ಎರಡು ಕೇಶ ಅಂತ ಹೇಳ್ಕೊಂಡು, ಶುಕ್ಲಕೇಶ ಕೃಷ್ಣಕೇಶ. ಅಂದ್ರೆ ಕೂದಲು, ಶುಕ್ಲ ಅಂದ್ರೆ ಬಿಳಿ ಕೂದಲು, ಒಂದು ಕಪ್ಪು ಕೂದಲು. ಈ ಕಪ್ಪು ಕೂದಲಿನ ರೂಪನೇ ಕೃಷ್ಣ. ಬಿಳಿ ಕೂದಲಿನ ರೂಪ ಎಲ್ಲಿತ್ತು? ಶುಕ್ಲಕೇಶ ಬಲರಾಮನ ಒಳಗಡೆ ಇತ್ತು. ಇದ್ರ ಬಗ್ಗೆ ಭಾಗವತಲ್ಲೂ ಕೂಡ ವಿಸ್ತಾರವಾದ ಚರ್ಚೆ ಇದೆ ಈ ಕೇಶಗಳ ಬಗ್ಗೆ. ಇದು ಹಿಂದೆ ಬಂದಿತ್ತು ಪಾಠದಲ್ಲೂ ಕೂಡ, ಭಾಗವತ ಪಾಠದಲ್ಲಿ. ಈ ಭಗವಂತನ ಬಿಳಿ ಕೂದಲಿದೆಯಾ ಅಂತ ಒಂದು ಪ್ರಶ್ನೆ. ಶುಕ್ಲಕೇಶ ಅನ್ನಂತಲ್ಲ, ಯಾವಾಗಲೂ ನಿತ್ಯ ಯೌವನ ದೇವರಿಗೆ, ಯಾವಾಗಲೂ ಕಪ್ಪು ಕೂದಲಿರತ್ತೆ, ಮತ್ತೆ ಬಿಳಿ ಕೂದಲು ಏನ್ ಬಂತು? ಅದಕ್ಕೆ ಇಲ್ಲ ಇಲ್ಲ, ಇರೋದ್ ಕಪ್ಪು ಕೂದಲು, ಅದೆರಡು ಅಭೇದ ಚಿಂತನೆ ಅಂತ ಹೀಗೆಲ್ಲ ವಿಷಯಗಳಿದೆ, ಅದ್ರ ಮೇಲೆ ಚರ್ಚೆ. ಅದು ನಮ್ಗೆ ಈಗ ಬೇಡ ಪ್ರಸ್ತುತ. ಅಥವಾ ಇಲ್ಲಿ ಬಲೇನ ಅಂದ್ರೆ ಬಲರಾಮನ ಒಳಗಡೆ ಇರುವಂತ ಶುಕ್ಲಕೇಶ ಅನ್ನೋ ಒಂದು ಭಗವಂತನ ರೂಪ ಧೇನುಕಂ ಹತ್ವ, ಧೇನುಕಾಸುರನ್ನ ಕೊಂದಿತ್ತು. ಇಲ್ಲೇನ್ ಸಮಸ್ಯೆ ಆಗಿದೆ ಅವ್ರಿಗೆ? ಹತ್ವ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ, ಕೊಂದಿತ್ತು ಅಂತ. ಈ ಕೊಂದಿದ್ ಯಾರು? ಕೃಷ್ಣನ್ ಬಗ್ಗೆ ಹೇಳ್ತಾ ಇರೋದಿಲ್ಲೆಲ್ಲ. ಕೃಷ್ಣ ತಾನು ನೀಲಾದೇವಿ ಮದುವೆ ಆದ ಅಂತೆಲ್ಲ ಬಂತು. ಹಾಗಾದ್ರೆ ಕೃಷ್ಣ ತಾನು ಧೇನುಕಾಸುರನ್ನ ಕೊಂದಿದ್ದು, ಬಲರಾಮ ಕೊಂದಿದ್ದು. ವಸ್ತುತಃ ಬಲರಾಮ ಕೊಂದಿದ್ದನ್ನ ಜನ ಎಲ್ಲ ನೋಡಿದ್ದಾರೆ, ಆದ್ರೆ ಬಲರಾಮ ನಿಜವಾಗಿ ಕೊಂದಿದ್ದಲ್ಲ, ಕೃಷ್ಣ ಒಳಗಡೆ ಹೋಗಿ ಅವನೇ ಮಾಡಿದ ಕೆಲಸ. ಅದನ್ನ ತಿಳಿಸ್ಲಿಕ್ಕೋಸ್ಕರ ಒಂದರ್ಥ ಹೀಗ್ ಮಾಡಿದ್ರು, ಬಲರಾಮನ ಆವೇಶ ಗೊಂಡು ಬಲರಾಮನಲ್ಲಿ ಇವ್ನು ಮಾಡಿದ್ದು ಅಂತ. ಅಥವಾ ಬಲರಾಮ ಮಾಡಿದ್ರು ನಿಜ, ಇವರೇ ಕೃಷ್ಣನೇ ಮಾಡಿಸಿದ್ದು ಅವನ ಕೈಲಿ ಅಂತ. ಹೀಗೆ ಹತ್ವ ಅನ್ನೋ ಶಬ್ದಕ್ಕೆ ತಾನೇ ಮಾಡಿದ್ದು ಅಂತ ಅರ್ಥ, ಕೃಷ್ಣನೇ ಮಾಡಿದ ಅಂತ. ಅಥವಾ ಘಾತಯಿತ್ವ, ಅವನ ಕೈಲಿ ಮಾಡಿಸಿದ್ದು ಅಂತ ಅರ್ಥ. ಯಾಕೆಂದ್ರೆ ಬಲೇನ ಹತ್ವ ಅಂತ ಶಬ್ದ ಇನ್ನೇನು ಕೂಡಿಸ್ಲಿಕ್ಕೆ ಬರಲ್ಲ. ಬಲೇನ ಹತ್ವ ಅನ್ನೋದಕ್ಕೆ ಒಂದೇ ಅರ್ಥ, ಬಲರಾಮನಿಂದ ಅಂತ ಅರ್ಥ. ಬಲೇನ ಅನ್ನೋದಕ್ಕೆ ಬಲರಾಮನಿಂದ ಕೊಂದು ಸರಿ ಹೋಗಲ್ಲ, ಬಲರಾಮನಿಂದ ಕೊಲ್ಲಿಸಿ ಅಂತ ಅರ್ಥ ಸರಿ ಹೋಗುತ್ತೆ. ಈಗ ನಾವು ಇನ್ನೊಬ್ಬರಿಂದ ಅಡುಗೆಯನ್ನ ಮಾಡಿಸ್ತೀವಿ ಅಂತ ಹೇಳ್ಬೋದು. ಇನ್ನೊಬ್ಬರಿಂದ ಅಡುಗೆ ಆಗಿದೆ ಅದು ನಾವು ಹೇಳಲ್ಲ, ಇನ್ನೊಬ್ಬರಿಂದ ಅಡುಗೆ ಆಗಿದೆ ಅಂತ. ಇನ್ನೊಬ್ಬರಿಂದ ಅಡುಗೆನ ಮಾಡಿಸಿ ಅಂತ. ಕನ್ನಡದಲ್ಲಿ ಸ್ವಲ್ಪ ಆಚೆ ಈಚೆ ಆಗ್ಬೋದು, ಸಂಸ್ಕೃತದಲ್ಲಿ ಹೀಗೆ ಬಳಸೋ ಹಾಗಿಲ್ಲ. ಇಷ್ಟು ಇಲ್ಲಿರುವಂತ ವಿಷಯ. ಇನ್ನು ಮುಂದಿನ ಟಿಪ್ಪಣಿಲಿ ಏನ್ ಬರೆದ್ರು, ಸಪ್ತೋಕ್ಷವಧ ಅಂದ್ರೇನು? 7 ಗೂಳಿಗಳನ್ನ ಇಟ್ಟಿದ್ದಾರೆ, ವೃಷಭಗಳನ್ನ. ಅವುಗಳನ್ನ ಯಾರು ಕೊಲ್ತಾರೋ ಅದೊಂದು ಪಣ. ಈಗ ಹೇಗಂದ್ರೆ ಸ್ವಯಂವರ ಎಲ್ಲ ಇರುತ್ತಲ್ಲ, ಆತರ ಇದು ಒಂದು. ಸ್ವಯಂವರದಲ್ಲಿ ಏನಾಗುತ್ತೆ, ಸ್ವಯಂವರದಲ್ಲೆಲ್ಲ ರಾಜರು ಎಲ್ಲ ಕೂತಿರ್ತಾರೆ. ಆ ಕನ್ಯೆ ಯಾರಿರ್ತಾಳೆ ಅವಳೇ ತಾನೇ ಬಯಸ್ತಾಳೆ ಇಂಥ ವರ ಬೇಕು ಅಂತ. ಆದ್ರೆ ಇದೆಲ್ಲ ಇಡ್ಬೇಕಾದ್ರೆ ಒಂದು ಪಣ ಇಟ್ಟಿರ್ತಾರೆ, ಏನು ಇಂಥ ಕೆಲಸ ಮಾಡಿದವ್ರಿಗೆ ಈಗ ಸಿಗತ್ತೆ ಅಂತ. ಇದು ಪ್ರಸಿದ್ಧ, ಅನೇಕ ಕಥೆಗಳಲ್ಲಿ ನಾವು ಕೇಳಿರ್ತೀವಿ. ಇಲ್ಲೇನಿತ್ತು ಅಂದ್ರೆ ಸಪ್ತೋಕ್ಷವಧ ಇತ್ತು, 7 ಗೂಳಿಗಳ ವಧೆ ಮಾಡ್ಬೇಕು ಅಂತ. ಅದು ಕೃಷ್ಣ ಮಾಡಿದ್ದಕ್ಕೆ ಅವನು ಪಡೆದ ಅಂತ. ಎರಡನೇ ಟಿಪ್ಪಣಿಯಲ್ಲಿ ಸ್ವಲ್ಪ ಆ ಪಣ ರೂಪ ಅಂತ ಒಂದು ಶಬ್ದ ಬಳಸಿದ, ಪಣ ಅಂತ. ಅದನ್ನ ನಾವು ಗಮನಿಸ್ಬೇಕು. ಅಂದ್ರೆ ಷರತ್ತನ್ನ ಹಾಕಿದ್ದ ಅಂತ ಅರ್ಥ. ಕನ್ನಡದಲ್ಲಿ ನಾವು ಷರತ್ತನ್ನ ಹಾಕಿದ್ದಾರೆ, ಈ ಷರತ್ತನ್ನ ಯಾರು ಪಾಲಿಸ್ತಾರೋ ಅಂತವರಿಗೆ ಈ ಕನ್ಯೆಯ ಲಾಭ ಅಂತ ಹೇಳ್ತಾರೆ. ಷರತ್ತು ಅನ್ನೋದಕ್ಕೆ ಪಣ ಅಂತ ಕರೀತಾರೆ. 3ನೇ ಶ್ಲೋಕ. ಪ್ರಲಂಬೆ ಬಲಭದ್ರೇಣ ಹತೆ ದಾವಂ ಪಪೌ ಪುನಃ
पपौ पुनः ನಂದಜೋ नन्दजो ವ್ರಜರಕ್ಷಾರ್ಥಂ व्रजरक्षार्थं ಕೃಪಾ ಸಿಂಧುರ್ಹಿ कृपा सिन्धुर्हि ಮಾಧವಃ. माधवः ಮಾಧವ ಮಾಧವ ಅಂದ್ರೆ ಮಧುಪುರದಲ್ಲಿ ಬಂದವನು. ಮಧುವಿನ ಸಾಕ್ಷಾತ್ ಮಗ ಅಲ್ಲ, ಮಧುವಿನ ಗೋತ್ರದಲ್ಲಿ ಬಂದವನು ಅಂತ ಅರ್ಥ. ಯಾರು? ಮಾಧವ. ಇವನು ಕೃಪಾ ಸಿಂಧು ಅಂತ. ದೇವರು ಯಾವತ್ತು ಕೃಪಾ ಸಿಂಧು, ತುಂಬಾ ಕಾರುಣ್ಯ ಸಮುದ್ರ ಅವನು. ಯಾಕೆ ಅಂದ್ರೆ ನಂದಜಃ ಪ್ರಲಂಬೆ ಹತೆ. ಪ್ರಲಂಬಾಸುರನ್ನ ಬಲರಾಮ ದೇವರು ಕೊಂದಿದ್ದಾರೆ ಈಗಾಗಲೇ. ಕೊಂದಾದ್ಮೇಲೆ ಮತ್ತೆ ಕಾಡ್ಗಿಚ್ಚು ಬಂತು ಅವನೇ. ಕಾಡ್ಗಿಚ್ಚನ್ ಮತ್ತೆ ಇವನೇ ಕುಡ್ದ. ಇದು ಹಿಂದೆ ಕಾಡ್ಗಿಚ್ಚು ಕುಡ್ದಿದ್ ಒಂದು ಘಟನೆ ಇದೆ. ಅದಾದ್ಮೇಲೆ ಮತ್ತೊಂದು ಕಾಡ್ಗಿಚ್ಚನ್ನು ಕುಡಿದ ಘಟನೆ ಇದು. ಅಂದ್ರೆ ಭಗವಂತ ಇನ್ನೊಬ್ರಿಗೋಸ್ಕರ ಬೆಂಕಿಯನ್ನು ಕುಡಿತಾನೆ. ಅಂದ್ರೆ ಏನ್ ಬೇಕಾದ್ರೆ ತಾನು ಸ್ವೀಕಾರ ಮಾಡ್ತಾನೆ ಇನ್ನೊಬ್ರನ್ನ ಕಾಪಾಡ್ಲಿಕ್ಕೆ. ಅವನ ಕಾರುಣ್ಯ ಮೂರ್ತಿ ಅಥವಾ ಏನಿದೆಯಲ್ಲ ಅದು ವ್ಯಕ್ತ ಆಗಿದೆ ಇಲ್ಲಿ ಅಂತ ಇವ್ರು ಹೇಳೋದು. ಇನ್ನು ಇಲ್ಲಿ ನಂದಜಹ ಅನ್ನೋ ಶಬ್ದವನ್ನ ಬಳಸಿದ್ದಾರೆ. ನಂದಜ ಅಂದ್ರೆ ಸಾಕ್ಷಾತ್ ಕೃಷ್ಣನಿಗೆ ಕರೀತಾರೆ. ಯಾಕೆ ನಂದಗೋಪರಿಂದ ಬಂದವರು. ನಂದಾತ್ ಜಾತಃ ನಂದಜಹ. ಅದಕ್ಕೆ ಹೇಳ್ತಾರ ನಂದರಿಂದ ಬಂದಿದ್ದು ಹೇಗೆ? ಒಂದ ಯಶೋಧ ಏನ್ ಬರ್ಬೇಕು, ಒಂದ ದೇವಕಿನ್ ಬರ್ಬೇಕು. ನಮಗ್ ಗೊತ್ತೇ ದೇವಕಿನ್ ಬಂದಿತ್ತು. ಮತ್ತೆ ನಂದದಿಂದ ಹುಟ್ಟಿದ್ ಹೇಗೆ? ನಂದನ ಮುಖಾಂತರ ಲೋಕದಲ್ಲಿ ಅಭಿವ್ಯಕ್ತ ಆಗಿತ್ತು, ಜಗತ್ತಿಗೆ ಗೊತ್ತಾಯ್ತು ಕೃಷ್ಣ ಅಂತ. ಹೇಗೆ? ನಂದಗೋಪನು ಪೋಷಣೆ ಮಾಡ್ತಾ ಇದ್ನಲ್ಲ, ಈ ರೀತಿಯಲ್ಲಿ ನಂದರಿಂದ ಹುಟ್ಟಿದ್ದು ಅಂದ್ರೆ ನಂದನಿಂದ ಅಭಿವ್ಯಕ್ತ, ಹೊರಗಡೆ ಕಂಡಿತ್ತು ಅಂತ ಅರ್ಥ ಅಷ್ಟೆ. ಇನ್ನು ಪ್ರಲಂಬೆ, ಪ್ರಲಂಬ ಅಂದ್ರೆ ಏನು? ಒಬ್ಬ ದೈತ್ಯನ ಹೆಸರು. ಆ ಪ್ರಲಂಬ ಅನ್ನೋ ದೈತ್ಯನ ಹನನ ಅಂದ್ರೆ ಸಂಹಾರವನ್ನ ಬಲಭದ್ರ ಅಂದ್ರೆ ಬಲರಾಮ ದೇವರು ಮಾಡಿದ್ದಾರೆ. ಆಮೇಲೆ ವ್ರಜರಕ್ಷಣಾರ್ಥಂ, ವ್ರಜ ಅಂತ ಕರೀತಾರೆ. ವ್ರಜ ಅಂದ್ರೆ ಏನು? ಗೋಕುಲಕ್ಕೆ. ಗೋಕುಲಕ್ಕೆ ವ್ರಜ ಅಂತ ಕರೀತಾರೆ. ಅದರ ರಕ್ಷಣೆಗೋಸ್ಕರ ಮತ್ತೆ ಧಾವಂ ಪಪೌ. ಆ ಪುನಃ ಅನ್ನೋ ಶಬ್ದ ಮುಖ್ಯ. ಕಾಡ್ಗಿಚ್ಚು ಅಂದ್ರೆ ಮತ್ತೆ ಇನ್ನೊಮ್ಮೆ ಆಗಿತ್ತು ಅಂತ ಬೇಕಲ್ಲ, ಮತ್ತೊಮ್ಮೆ ಕಾಡ್ಗಿಚ್ಚನ್ನ ತಾನು ಹುಡುಗ. ಇದನ್ನ ಗಮನಿಸ್ಬೇಕು. ಅಂದ್ರೆ ಹಿಂದೆ ದಾವಾಗ್ನಿ ಅಂತ ಒಂದು ಶಬ್ದ ಬಂದಿತ್ತು. ಇಲ್ಲಿ ದಾವ ಅಂತ ಇಷ್ಟೇ ಬಂತು. ಈ ದಾವಾಗ್ನಿ ಅಂತ ಒಂದ್ ಕಡೆ ಬಳಸ್ತಾರೆ, ಇಲ್ಲಿ ದಾವ ಅಂತ ಬಳಸ್ತಾರೆ. ಹಾಗಾದ್ರೆ ಏನು? ಅಲ್ಲಿ ಒಂದು ವ್ಯಾಖ್ಯಾನದಲ್ಲಿ ವಿಷಯ ಹೇಳಿದ್ರು. ದಾವ ಅನ್ನೋ ಶಬ್ದಕ್ಕೆ ಕಾಡ್ಗಿಚ್ಚು ಅಂತ ಅರ್ಥ. ಆದ್ರೂ ದಾವಾಗ್ನಿ ಅಂತ ಹೇಳಿದ್ರಿಂದ, ಅಂದ್ರೆ ಅಗ್ನಿ ಅಂತ ಪ್ರತ್ಯೇಕವಾಗಿ ಹೇಳಿದ್ರಿಂದ ದಾವ ಅನ್ನೋ ಶಬ್ದಕ್ಕೆ ಕಾಡು ಅಂತ ಇಷ್ಟೇ ಅರ್ಥ. ದಾವಾಗ್ನಿ ಅನ್ನೋದಕ್ಕೆ ಕಾಡಿನ ಗಿಚ್ಚು ಅಂದ್ರೆ ಬೆಂಕಿ ಅಂತ ಅರ್ಥ. ದಾವ ಅನ್ನೋ ಶಬ್ದಕ್ಕೆ ವಸ್ತುತಃ ಕಾಡ್ಗಿಚ್ಚು ಅಂತ ಅರ್ಥ ಇದೆ. ಆದ್ರೆ ಇಲ್ಲಿ ಅದನ್ನ ತಗೊಂಡಿದ್ದಾರೆ ದಾವ ಅಂತ. ಅಂದ್ರೆ ಎರಡೂ ತರ ಬಳಸ್ಕೊಂಡಿದ್ದಾರೆ. ಮೊದಲು ದಾವಾಗ್ನಿ ಅಂತ ಬಳಸಿದ್ರು, ಅಲ್ಲಿ ದಾವ ಅಂದ್ರೆ ಅರಣ್ಯ ಅಷ್ಟೇ ಅರ್ಥ. ಇಲ್ಲಿ ದಾವ ಅಂತ ಬಳಸಿದ್ರು, ಇಲ್ಲಿ ಕಾಡ್ಗಿಚ್ಚು ಅಂತ ಅರ್ಥ. ವನವನ್ನಿ ಅಂತ ಕರೀತಾರೆ. ಈ ವನವನ್ನಿಯನ್ನ ಕೊಡ್ತಾರೆ. ಹಿ ಅನ್ನೋ ಶಬ್ದವನ್ನ ಇಲ್ಲಿ ಬಳಸಿದ್ದಾರೆ ಶ್ಲೋಕದಲ್ಲಿ. ಹಿ ಅನ್ನೋ ಶಬ್ದಕ್ಕೆ ಬೇಕಾದಷ್ಟು ಅರ್ಥ ಇರುತ್ತೆ, ಸುಮ್ಮನೆ ಹಾಕಿರಲ್ಲ. ಹಿ ಅಂತ ಇಲ್ಲಿ ಕಾರಣ ಅನ್ನೋ ಅರ್ಥ. ಯಾವ ಕಾರಣದಿಂದ ಭಗವಂತ ಮತ್ತೆ ಆ ಕಾಡ್ಗಿಚ್ಚನ್ನ ಕೊಡದ್ನೋ ಆ ಕಾರಣದಿಂದ ಅವನು ಕೃಪಾ ಸಿಂಧು, ಕೃಪಾ ಸಮುದ್ರ ಅಂತ. ಇನ್ನು ಇಲ್ಲಿ ಒಂದು ಕೋಶವಾಕ್ಯವನ್ನು ಕೊಟ್ಟಿದ್ದಾರೆ. ದವದಾವೌ ವನಾನಲೌ. ದವ ದಾವ ಈ ಎರಡೂ ಶಬ್ದಗಳು ವನ ಅನಲೌ ಅಂತ ಬಳಸಿದ್ದಾರೆ. ಅಂದ್ರೆ ಈ ಕಾಡ್ಗಿಚ್ಚು ಏನಿದೆಯಲ್ಲ ಆ ಕಾಡ್ಗಿಚ್ಚಿನಲ್ಲಿ ಬಳಸ್ತಾರೆ. ಅಷ್ಟೇ ಅಲ್ಲ, ವನ ಕಾಡಿನಲ್ಲೂ ಬಳಸ್ತಾರೆ, ಅನಲ ಅಂದ್ರೆ ಬೆಂಕಿಯಲ್ಲೂ ಬಳಸ್ತಾರೆ. ಇದಾದ್ಮೇಲೆ ಇಲ್ಲಿ ವಿಶೇಷ ವಿಚಾರಗಳಂತ ಕೊಟ್ಟಿದ್ದಾರೆ. 181ನೇ ಪೇಜ್. ಅದರಲ್ಲಿ ಪ್ರಲಂಬಾಸುರನ ವಧೆ ಹೇಗಾಯ್ತು ಅನ್ನೋದನ್ನ ಬಿಡಿಸಿದೆ ಸ್ವಲ್ಪ. ಅದ್ರ ಮುಂಚೆ ಭಾಗವತದ ಒಂದ್ ಮಾತು ಕೊಡ್ತಾರೆ ಮೊದಲು. ಪ್ರಲಂಬಂ ಘಾತಯಿತ್ವೋಗ್ರಂ ಬಲೇನ ಬಲಶಾಲಿನ ಅಮೋಚಯತ್ ವ್ರಜಪಶೂನ್ ಗೋಪಾಂಶ್ಚಾರಣ್ಯವನ್ಹಿತ. ಬಲರಾಮನ ಮುಖಾಂತರ ಪ್ರಲಂಬಾಸುರನನ್ನ ಕೃಷ್ಣನೇ ಸಂಹಾರ ಮಾಡಿತ್ತು ಅಂತ. ಏನೇ ಮಾಡಿದ್ರು ದೇವರ ವ್ಯಾಪಾರ ಇಲ್ಲೇಬೇಕಂತ. ಒಂದಾ ದೇವರೇ ತಾನೇ ಒಳಗಡೆ ನಿಂತು ಮಾಡ್ತಾರೆ, ಇಲ್ಲ ಹೋಗು ಮಾಡು ಅಂತ ಹೇಳಿ ಪ್ರೇರಣೆನಾದ್ರೂ ನೀಡ್ತಾರೆ. ಪ್ರೇರಣೆ ನೀಡಿದ್ಮೇಲೆ ತಾನೇ ಒಂದ್ ಅಂಶದಿಂದ ಅಲ್ಲಿ ಶಕ್ತಿಯನ್ನ ಕೊಟ್ಟು ಮಾಡಿಸ್ತಾನೆ ಅಂತ. ಕೃಷ್ಣನ ಪ್ರಚೋದನೆಯಿಂದಾನೇ ಬಲರಾಮ ದೇವರು ಈ ಪ್ರಲಂಬಾಸುರನನ್ನ ಸಂಹಾರ ಮಾಡಿತ್ತು. ಇದು ನಮ್ಗೆ ಈ ಶ್ಲೋಕದಿಂದ ಗೊತ್ತಾಗತ್ತೆ. ಆಮೇಲೆ ವ್ರಜ ಪಶೂನ್, ಆ ಗೋಕುಲದ ಪ್ರಾಣಿಗಳು ಗೋಪರು ಎಲ್ಲರನ್ನು ಅರಣ್ಯವನ್ಹಿತ ಅಮೋಚಯತೆ. ಅರಣ್ಯವನ್ನಿ ಅಂದ್ರೆ ಕಾಡ್ಗಿಚ್ಚು, ಕಾಡ್ಗಿಚ್ಚಿನಿಂದಾಗಿ ಅಮೋಚಯತೆ ಬಿಡುಗಡೆಗೊಳಿಸಿದ ಅಂತ. ಇದು ಭಾಗವತದ 10ನೇ ಸ್ಕಂಧದಲ್ಲಿ ಬರುವಂತ ವಿಷಯ. ಇದಾದ್ಮೇಲೆ ಮುಂದಕ್ಕೆ ಅದರ ಘಟನೆಯನ್ನ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಮಹಾಭಾರತ ತಾತ್ಪರ್ಯದ ವಾಕ್ಯವನ್ನು ಹುಟ್ಟಿದ್ದಾರೆ ಮುಂದೆ. ಏನಾಯ್ತು ಘಟನೆ?
ಪ್ರಲಂಬಾಸುರ ಹೇಗ್ ಬಂದಿದ್ದ ಅಂದ್ರೆ ಗೋಪಾಲಕರ ವೇಷ ತೊಟ್ಕೊಂಡು ಬಂದಿದ್ದ. ಯಾಕೆ ಬಂದಿದ್ದ? ಆಟ ಆಡ್ಲಿಕ್ಕೆ ಅಂತ ಬಂದಿದ್ದಾನೆ ಇವ್ರ ಜೊತೆಗೆ. ನಮ್ ಜೊತೆಗೆ ಆಟ ಆಡೋ ಸ್ನೇಹಿತರೆಲ್ಲರೂ ಒಳ್ಳೆಯವರಾಗಿರ್ಬೇಕಾಗಿಲ್ಲ, ಅವನೊಬ್ಬ ದೈತ್ಯನೇ ಬಂದಿದ್ದಾನೆ. ಆಗ ಬಲರಾಮನನ್ನ ತನ್ನ ಹೆಗಲ ಮೇಲೆ ಕೂಡಿಸ್ಕೊಂಡ, ಆಟ ಆಡುವಂತ ಭಂಗಿಲಿ. ಅವ್ನು ಕೂಡಿಸ್ಕೊಂಡಿದ್ದ ಉದ್ದೇಶ ಬೇರೆ, ಬಲರಾಮನ್ ಕೊಲ್ಬೇಕು ಅಂತ ಅವನು ತನ್ನ ಹೆಗಲ ಮೇಲೆ ಕೂಡಿಸ್ಕೊಂಡ. ಪ್ರಲಂಬಾಸುರ ತುಂಬಾ ದೂರಕ್ಕೆ ಕರ್ಕೊಂಡು ಹೋದ, ಆಮೇಲೆ ತನ್ನ ರೂಪ ತೋರಿಸ್ದ. ಆಗ ದೊಡ್ಡ ದೈತ್ಯಾಕಾರ. ಬಲರಾಮನಿಗೆ ಹೆದರಿಕೆ ಶುರು ಆಗ್ಬಿಡುತ್ತೆ. ನಾನು ಯಾರ ಹೆಗಲ ಮೇಲೆ ಕೂತಿದ್ದೀನಿ, ಇವ್ ನಮ್ಮ ಸ್ನೇಹಿತ ಅಲ್ವಾ ಅಂದ್ರೆ ಅಲ್ಲಿ ಸ್ನೇಹಿತನೂ ಇಲ್ಲ ಏನಿಲ್ಲ, ದೈತ್ಯ ರೂಪ ಪ್ರಕಟ ಆಗಿದೆ, ಹೆಗಲ ಮೇಲೆ ಕೂತಿದ್ದಾನೆ. ಆಗ ಬಲರಾಮ ದೇವರು ಕೂಗ್ಕೊಳ್ತಾರೆ, ಅಯ್ಯೋ ಕೃಷ್ಣ ನನ್ ಕಾಪಾಡು, ಏನ್ ಹೀಗಾಯ್ತಲ್ಲ ಅಂತ. ಆಗ ಕೃಷ್ಣ ಏನ್ ಮಾಡ್ತಾನೆ, ಅಯ್ಯೋ ನಿನ್ ಶಕ್ತಿ ನೀನ್ ಮರ್ತಿದ್ಯಾ, ಮೂಲ ರೂಪನನ್ನ ನೆನಪಿಸ್ಕೊ ಅಂತ ತಕ್ಷಣ ಮೂಲ ರೂಪವನ್ನ ನೆನಪಿಸ್ಕೊಳ್ತಾರೆ. ಯಾರು? ಈ ಬಲರಾಮ ದೇವರು ನೆನಪಿಸ್ಕೊಳ್ತಿದಂಗೆ ಇಡೀ ಬ್ರಹ್ಮಾಂಡ ಏನಿದೆ ದೊಡ್ಡ, ಅದನ್ನೇ ತಮ್ಮ ಹೆಡೆ ತುದಿ ಮೇಲೆ ಹೊತ್ಕೊಂಡಿರ್ತಾರೆ ಯಾರು? ಶೇಷದೇವರು. ಅಂತ ಭಾರವನ್ನ ಹೊತ್ಕೊಳ್ಳೋ ಇವ್ರನ್ನ ಅವನು ಹೊತ್ಕೊಳ್ಳಿಕ್ ಸಾಧ್ಯನ? ಅದಕ್ಕೇನ್ ಮಾಡ್ತಾರೆ? ತಕ್ಷಣ ತಮ್ಮ ಮೂಲ ರೂಪ ಶೇಷ ರೂಪವನ್ನ ನೆನಪಿಸ್ಕೊಳ್ತಾರೆ. ಅದ್ ನೆನಪಿಸ್ಕೊಂಡು ಕೂಡ್ಲೆ ಅವ್ನ ಹೆಗಲ ಮೇಲೆ ಹೊತ್ಕೊಂಡಿದ್ನಲ್ಲ ಆ ದೈತ್ಯ, ಅವ್ನಿಗೆ ಎಲ್ಲಿ ಸುಸ್ತಾಗ್ಬಿಟ್ಟು ಸಾಧ್ಯನೇ ಇಲ್ಲ. ತಕ್ಷಣ ಬೀಳ್ತಾನೆ. ಅವನ್ಗೊಂದ್ ಮುಷ್ಟಿ ಏಟ್ ಕೊಡ್ತಾರೆ ಯಾರು? ಬಲರಾಮ ದೇವರು. ಬಿದ್ದ. ಇದರಿಂದ ನಮ್ಗೇನ್ ತಿಳಿತು ಅಂದ್ರೆ ಒಂದ್ ವಿಷಯವನ್ನು ಬರೀತಾರೆ ಕೊನೆಗೆ. ಈ ಮೂಲ ರೂಪದಲ್ಲಿ ಇರೋ ಮೂಲ ರೂಪ ಒಂದಿರತ್ತೆ, ಅವತಾರ ರೂಪ ಒಂದಿರತ್ತೆ. ಈಗ ಕೃಷ್ಣ ತಾನು ನಾರಾಯಣನ ಮೂಲ ರೂಪದಲ್ಲಿ ಏನೇನ್ ನೆನಪಿರತ್ತಲ್ಲ ಅವ್ರಿಗೆ ಅವತಾರ ರೂಪದಲ್ಲಿ ನೆನಪಿರತ್ತೆ, ಮರ್ತ್ ಹೋಗಲ್ಲ. ಇದು ಯಾರ್ಯಾರಿಗೆ? ದೇವರಿಗೂ ಹೀಗೆ, ಮತ್ತೆ ಬ್ರಹ್ಮದೇವರಿದ್ರೆ ಬ್ರಹ್ಮದೇವರಿಗೂ ಅವತಾರ ಇಲ್ಲ ಭೂಮಿ ಮೇಲೆ. ಇನ್ನು ವಾಯುದೇವರು ತಗೊಳ್ಳೋಣ. ವಾಯುದೇವರು ತಾವು ಮೂಲ ರೂಪದಲ್ಲಿ ಎಷ್ಟು ಅವ್ರಿಗೆ ಶಕ್ತಿ ಇದೆಯೋ, ಜ್ಞಾನ ಇದೆಯೋ, ಅದೆಲ್ಲ ಇಲ್ಲೂ ಇರುತ್ತೆ, ಎಚ್ಚರ ಇರುತ್ತೆ ಯಾವಾಗ್ಲೂ. ಅಂದ್ರೆ ಯಾವಾಗ್ಲೂ ನಾನ್ ಯಾರು ಅಂತ ಅವ್ರಿಗೆ ಗೊತ್ತಿರುತ್ತೆ ವಾಯುದೇವರಿಗೆ, ಪರಮಾತ್ಮನಿಗೆ. ಆದ್ರೆ ಮಿಕ್ಕಿದ ದೇವತೆಗಳಿದಾರಲ್ಲ, ಆ ದೇವತೆಗಳಿಗೆ ಈ ಜ್ಞಾನ ಬಲ ಸ್ವಲ್ಪ ಆಚೆ ಈಚೆ ಇರುತ್ತೆ, ಕೆಲಸ ನೆನಪಾಗದೆ ಇರ್ಬೋದು, ಈ ತರ ಎಲ್ಲ ಸಂಭವ ಇದೆ. ಈಗ ಶೇಷದೇವರು ವಾಯುದೇವರಲ್ಲ, ವಾಯುದೇವರಿಗಿಂತ ಬೇರೆ ಅಂತ ಅವ್ರ ಕಕ್ಷಾಧಾರ್ಥವಾಗಿ ಕೆಳಗ್ ಬರ್ತಾರೆ. ಅವ್ರಿಗೆ ನೆನಪಿರ್ಬೇಕು ಅಂತಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಅವ್ರು ಮರೆತು ಬಿಟ್ರು. ಆ ಮರೆತಿದ್ದಕ್ಕೆ ನೆನಪಿಸ್ದ ತಕ್ಷಣ ಆಗ ಮೂಲ ರೂಪದ ಸ್ಮರಣೆ ಅವ್ರಿಗಾಯ್ತು. ಇದನ್ನ ಇಲ್ಲಿ ತಿಳ್ಕೊಳ್ಬೇಕು ಅಂತ ಆ ವಿಷಯ ಬರ್ತಿದ್ದಾರೆ. ಇದು ಮಹಾಭಾರತ ಪ್ರೇರಣೆಯ ಶ್ಲೋಕನು ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ. ಭೀತೇನ ರೋಹಿಣಿ ಸುತೇನ ಅಂತ ಹೇಳ್ತಾರೆ. ಭೀತ ರೋಹಿಣಿ ಸುತ ಬಲರಾಮನಿಗೆ ಹೆದರಿಕೆ ಆಗೋಯ್ತು. ಭೀತೇನ ರೋಹಿಣಿ ಸುತೇನ ಹರಿಸ್ತುತೋಸೌ. ಆಗ ಹರಿಯನ್ನ ಸ್ತೋತ್ರ ಮಾಡ್ದ ಕೃಷ್ಣ ಅಂತ. ಆಗ ಸ್ವಾಭಿಷ್ಟತಾಮುಪದಿದೇಶ ಬಲಾಭಿಪೂರ್ತೆ. ನಿನ್ನ ಬಲ ತಂದುಕೋ, ನೀನ್ ಯಾರು ಅಂತ ಅನ್ಕೊಂಡಿದ್ಯಾ? ಶೇಷಾಂಶ ಪೂರಿತ ನೀನು, ಬಲ ಅದನ್ನ ಬಲವನ್ನ ತುಂಬಿಸಿದ. ಏನೈವ ಪೂರಿತ ಬಲೋ. ಅದನ್ನ ನೆನಪಿಸ್ಕೊಳ್ದಂಗ ಅಷ್ಟು ಶಕ್ತಿ ಬಂದ್ಬಿಡ್ತು ಯಾರಿಗೆ? ಬಲರಾಮನಿಗೆ. ಶೇಷದೇವರ ಶಕ್ತಿ ಬಂದು ಕೂಡ್ಲೆ ಅಂಬರಚಾರಿಣಂ ತಮ್. ಅಂಬರ ಅಂದ್ರೆ ಆಕಾಶ. ಆಕಾಶದಲ್ಲಿ ಆ ಪಾಪಿಷ್ಠ ಪ್ರಲಂಬ ತಾನು ಹೋಗ್ತಾ ಇದ್ದ. ಅಂಬರಚಾರಿ ಅಂದ್ರೆ ಆಕಾಶದಲ್ಲಿ ಹೋಗೋದು ಅಂದ್ರೆ ಈಗ ಹೆಗಲ ಮೇಲೆ ಹೊತ್ಕೊಂಡಲ್ಲ, ಹೊತ್ಕೊಂಡು ಯಾವ ಸ್ಪೀಡ್ ಅಲ್ಲಿ ಅವ್ನು ಓಡೋದ ಅಂದ್ರೆ ಅವನು ಮೇಲೆ ಎಗರ್ತಾ ಇದ್ದಾನೆ, ಭೂಮಿ ಮೇಲೆ ಇಲ್ಲ ಅಂತ. ಆ ರೀತಿ ಅಂಬರಚಾರಿ ಬಲರಾಮ ದೇವರ ಜೊತೆಗೆ ಮೇಲೆ ಆಕಾಶ ಮಾರ್ಗದಲ್ಲಿ ಹೀಗೆ ಹಾರಾಡ್ದ. ಅವಾಗ ಪ್ರಲಂಬಂ ಉರು ಮುಷ್ಟಿ ಹತಂಚಕಾರ. ಉರು ಮುಷ್ಟಿ, ಗಟ್ಟಿಯಾದ ಒಳ್ಳೆ ಮುಷ್ಟಿಯಿಂದ ಪ್ರಹಾರ ಮಾಡಿದ್ರು. ಆಗ ಪ್ರಲಂಬಾಸುರನನ್ನ ಕೊಂದ್ರು. ಮುಷ್ಟಿ ಹತಂಚಕಾರ, ಮುಷ್ಟಿಯಿಂದ ಹತ ಅಂದ್ರೆ ಕೊಂದು ಹಾಕಿದ್ರು ಅಂತ ಅರ್ಥ. ಇಷ್ಟು ವಿಷಯ. ಇದನ್ನ ತುಂಬಾ ಸೊಗಸಾಗಿ ತಾತ್ಪರ್ಯದಲ್ಲಿ ಸಂಗ್ರಹ ಮಾಡಿದ್ದಾರೆ. ತಾತ್ಪರ್ಯ ಯಾಕೆ ಓದ್ಬೇಕು ಅಂದ್ರೆ ಸ್ವಲ್ಪ ಸಂಸ್ಕೃತ ಬಂದ್ರೆ ಸಾಕು. ಆಚಾರ್ಯರ ಭಾಷಾ ಶೈಲಿ ಹೇಗಿತ್ತು, ಸಂಸ್ಕೃತ ಶೈಲಿ, ಅದು ನಮಗೆ ಅರ್ಥ ಆಗುತ್ತೆ. ನಮಗೆ ನಾರಾಯಣ ಪಂಡಿತಾಚಾರ್ಯ ಶೈಲಿ ಒಂದಾದ್ರೆ ಮಧ್ವಾಚಾರ್ಯ ಶೈಲಿ ಹೇಗಿರುತ್ತೆ ಶ್ಲೋಕ ರಚನೆ ಮಾಡ್ಬೇಕಾದ್ರೆ ಅದರ ಅನುಭವ ನಮ್ಗೆಲ್ಲ ಆಗುತ್ತೆ. ಮುಂದಕ್ಕೆ ಹೋಗೋಣ. 4ನೇ ಶ್ಲೋಕ. ವಿಪ್ರಪತ್ನೇಭಿರಾನೀತಂ ತತ್ಗೃಹಾಂತಿಕಂ ಆಗತಃ ಸೋನ್ನಂ ಸಾನುಚರೋ ಭುಕ್ತ್ವಾ ಚಕ್ರೇ ತಾಸಾಂ ಅನುಗ್ರಹಂ. ಇದು ಯಾಗ ನಡೀತಾ ಇತ್ತು, ಬ್ರಾಹ್ಮಣರು ಯಾಗ ನಡೆಸ್ತಾ ಇದ್ರು. ಅದರ ಹಿಂದಿನ ಯಜ್ಞಶಾಲೆ ಹಿಂದೆ ಎಲ್ಲ
ಆ ಬ್ರಾಹ್ಮಣ ಪತ್ನಿಯರಿದ್ರು, ಅಲ್ಲಿ ಹೋಗಿ ಅನ್ನವನ್ನ ಬೇಡದ ಕೃಷ್ಣ ಅಂತ ನಮ್ಗೆ ಘಟನೆ ಗೊತ್ತು. ಎಲ್ಲ ಆಟ ಆಡ್ಕೊಂಡು ಹೋದ, ಸುಸ್ತಾಗ್ಬಿಟ್ಟಿದ್ದಾರೆ ಎಲ್ರು, ಬೇರೆಯವರು ಬಾಯಾರಿಕೆ ಹಸಿವು ಎಲ್ಲ ಆಗಿದೆ. ಕೃಷ್ಣ ಬಲರಾಮನ ಹತ್ರ ಕೇಳ್ಕೊಳ್ತಾರೆ, ಏನಾದ್ರು ಇದ್ರೆ ನೋಡು ಕೃಷ್ಣ ಅಂತ. ಅಷ್ಟೇ ತಾನೇ, ಇಲ್ಲಿ ಬ್ರಾಹ್ಮಣರ ಹತ್ರ ಹೋಗಿ ಕೇಳಿ ಯಾಗ ಮಾಡ್ತಾ ಕೂತಿದ್ದಾರೆ, ಅವ್ರು ಕೊಡ್ಲಿಲ್ಲ. ಕೊನೆಗೆ ಅವ್ರ ಹಿಂದೆ ಇದ್ದಂತಹ ಆ ಸ್ತ್ರೀಯರು ಕೊಡ್ತಾರೆ ಅಂತ, ಇಷ್ಟು ಅಲ್ಲಿ ಸೇವೆ ಸ್ವೀಕಾರ ಮಾಡ್ತಾರೆ. ಈ ಘಟನೆಯಲ್ಲಿ ವರ್ಣಿಸ್ತಾ ಇದ್ದಾರೆ. ತದ್ಗೃಹಾಂತಿಕಂ, ತದ್ಗೃಹ ಅಂದ್ರೆ ಬ್ರಾಹ್ಮಣರ ಗೃಹ ಅಂದ್ರೆ ಯಜ್ಞವಾಟ, ಯಜ್ಞ ನಡೆಯುವಂತಹ ಒಂದು ಸ್ಥಳ. ಆ ಸ್ಥಳದ ಅಂತಿಕ ಹತ್ತಿರ ಹೋಗಿದ್ದಾರೆ ಯಾರು? ಕೃಷ್ಣ. ವಿಪ್ರಪತ್ನಿಭಿರಾನೀತಂ, ಬ್ರಾಹ್ಮಣರ ಪತ್ನಿಯರು ತಂದಿದ್ದಾರೆ ಏನನ್ನ? ಅನ್ನಂ, ಷಡ್ರಸ ಅನ್ನ ತಂದಿದ್ದಾರೆ. ಅದನ್ನ ಸಾನುಚರೋ ಭುಕ್ತ್ವ, ತನ್ನ ಎಲ್ಲ ಗೆಳೆಯರೊಂದಿಗೆ ತಾನು ಸ್ವೀಕಾರ ಮಾಡಿದ. ತಾಸಾಂ ಅನುಗ್ರಹಂ ಚಕಾರ, ಅವರಿಗೆ ಕೃಪೆಯನ್ನ ಅನುಗ್ರಹವನ್ನ ಮಾಡಿದ್ದಾರೆ. ತುಂಬಾ ಭಾಗ್ಯಶಾಲಿಗಳು. ಅವರು ಆಗ್ಲೇ ಸಿದ್ಧಪಡಿಸಿ ನೇರವಾಗಿ ದೇವರಿಗೆ ನೈವೇದ್ಯ ತಂದಿಟ್ಟು, ದೇವರು ಆರಾಮಾಗಿ ತನ್ನ ಗೆಳೆಯರ ಜೊತೆಗೆ ನೈವೇದ್ಯ ಸ್ವೀಕಾರ ಮಾಡಿದ್ದಾರೆ. ಇಲ್ಲಿ ವಿಪ್ರಾಣಂ ಗೃಹಸ್ಯ ಅಂತ ಬಂತು. ವಿಪ್ರಾಣಂ ಗೃಹ ಅಂದ್ರೆ ಏನು? ಬಸವ ಗೃಹ ಅಂದ್ರೆ ಮನೆ ಅಂತ ಅರ್ಥ. ಇಲ್ಲಿ ಮನೆ ಅಂತ ತಗೊಳ್ಬಾರ್ದು, ಯಜ್ಞ ಬಾಟ. ಅದರಿಂದ ಯಜ್ಞ ಬಾಟ ಅಂದ್ರೆ ಯಜ್ಞ ಶಾಲೆ ಅಂತ ಅರ್ಥ. ಇದು ಅನ್ನಂ ಅನ್ನೋದಕ್ಕೆ ಕೇವಲ ಅನ್ನ ಅಲ್ಲ, ಷಡ್ರಸ ಅನ್ನ ಆಗಿತ್ತದು. ಅಂದ್ರೆ ಒಳ್ಳೆ ಶ್ರದ್ಧಾ ಭಕ್ತಿಯಿಂದ ಕೂಡಿತ್ತಲ್ಲ, ಹಾಗಾಗಿ ಷಡ್ರಸ ಅನ್ನ ಆಯ್ತು ಅಂತ. ಇನ್ನು ಮಿಕ್ಕಿದ ಅರ್ಥ ಎಲ್ಲ ಸಾಮಾನ್ಯವಾಗುತ್ತೆ, ವಿಶೇಷ ಏನಿಲ್ಲ. ಅದಿಲ್ಲೇನೊಂದು ವಿಶೇಷ ಬರ್ದಿದ್ದಾರೆ ಇಲ್ಲಿ ಅಂದ್ರೆ 183ನೇ ಪೇಜ್ ಅಲ್ಲಿ ಏನ್ ಬರ್ದಿದ್ದಾರೆ ನೋಡಿ. ನಾವು ಊಟ ಮಾಡ್ಬೇಕಾದ್ರೆ ನಮ್ಮ ಎಲೆಯಲ್ಲಿ ಏನ್ ಪದಾರ್ಥಗಳನ್ನ ಬಡಿಸಿರ್ತಾರೆ, ಇದೆಲ್ಲ ಕೃಷ್ಣನಿಗೆ ಅರ್ಪಣೆ ಆಗ್ರಿ ಅಂತ ಹೇಳಿ ಮನಸಾರೆ ಅನ್ಕೊಳ್ತಾ ಈ ಶ್ಲೋಕ ಹೇಳ್ಕೊಂಡಿರ್ಬೇಕು ಅಂತ. ಯಾವುದು? ಈ ಮಣಿಮಂಜರಿಯ ಶ್ಲೋಕ. ಆಗ ಕೃಷ್ಣ ತಾನು ಸ್ವೀಕಾರ ಮಾಡಿದ್ದಾನೆ ಅಂತ ಆಯ್ತು. ನಾವೀಗ ನೈವೇದ್ಯ ಸಮರ್ಪಣೆ ಸರಿಯಾಗಿ ಆಗಿರುತ್ತೋ ಇಲ್ಲೋ ಗೊತ್ತಿಲ್ಲ, ಕೆಲವು ಸಲ ಮಾಡಿರ್ಲಿಕ್ಕೆ ಆಗಿರಲ್ಲ, ದೇವರ ಪೂಜೆನೆ ಆಗಿರಲ್ಲ. ಆಗೇನ್ ಮಾಡೋದು ಅಂತ ಸಂದರ್ಭದಲ್ಲಿ? ಊಟಕ್ಕೆ ಕೂತ್ ಬಿಡಿದೀವಿ ಅಥವಾ ಹೊರಗಡೆ ಹೋಗಿದೀವಿ, ಅಲ್ಲಿ ನೈವೇದ್ಯ ಆಗಿದ್ಯೋ ಇಲ್ವೋ ಗೊತ್ತಿಲ್ಲ ಭಗವಂತನಿಗೆ. ಅನ್ನ ಅಂತೂ ಹಾಕಿದ್ರು ಎಲೆ ಮೇಲೆ, ತಗೊಳೋದು ಹೇಗೆ ಅಂದ್ರೆ ಈ ಶ್ಲೋಕವನ್ನ ಹೇಳ್ಕೊಂಡು ಅವತ್ತಿನ ದಿವಸ ಈ ವಿಪ್ರ ಪತ್ನಿಯರು ಬಂದಾಗ ಕೃಷ್ಣ ತಗೊಂಡ ಸ್ವೀಕಾರ ಮಾಡಿ ಷಡ್ರಸಾನ್ನ ಭೋಜನ ಮಾಡಿ ಅನುಗ್ರಹ ಮಾಡ್ದ. ಈ ಶ್ಲೋಕ ಹೇಳ್ಕೊಂಡ್ರೆ ಸಾಕು. ಅವಾಗೇನಾಯ್ತು? ಸಮರ್ಪಣೆ ಮಾಡಿದಾಗ ಅದೇ ಈ ಶ್ಲೋಕವನ್ನ ಕಂಠಪಾಠ ಮಾಡ್ಕೊಂಡ. ಇನ್ನು 5ನೇ ಶ್ಲೋಕ. ಮಹಾಭಂಗ ಋಷೇಂದ್ರೇಣ ಆದಿಷ್ಟೈರ್ ಮೇಘೈಃ ಕೃತಾಂ ಹರಿಃ ವೃಷ್ಟಿಂ ಸೋಢುಂ ಅಶಕ್ತಾನ್ ಸ್ವಾನ್ ರರಕ್ಷ ಉದ್ಧತ್ಯ ಪರ್ವತಂ. ಅಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ಮಹಾಭಂಗ ಅಂತ ಒಂದು ಪಾಠ, ಮತ್ತೊಂದು ಮಖ ಭಂಗ ಅಂತ ಪಾಠ. ಕೃಷ್ಣ ಗೋವರ್ಧನ ಪರ್ವತವನ್ನ ಎತ್ತಿದ ಪ್ರಸಂಗವನ್ನ ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಮಹಾಭಂಗ ಋಷ, ಸಿಕ್ಕಾಬಟ್ಟೆ ಕೋಪ ಬಂದಿದೆ. ಋಷ ಕೋಪ ಯಾರಿಗೆ? ಇಂದ್ರದೇವರಿಗೆ. ಯಾಕೆ? ಮಹಾಭಂಗ. ಅಲ್ಲಿವರೆಗೆ ಅವ್ರಿಗೆ ಉತ್ಸವ ನಡೀತಾ ಇತ್ತು ವರ್ಷಕ್ಕೆ. ಆದ್ರೆ ಈ ಸಲ ಮಾತ್ರ ತಪ್ಪು, ಕೃಷ್ಣನಿಂದ ಸಿಕ್ಕಾಬಟ್ಟೆ ಕೋಪ ಬಂದಿದೆ. ಆಗ ಇಂದ್ರದೇವರು ಆದೇಶ ಮಾಡಿದ್ದಾರೆ. ಯಾವುದಕ್ಕೆ? ಮೇಘಗಳಿಗೆ ಆದೇಶ ಮಾಡಿದ್ದಾರೆ. ಆಗ ಮೇಘಗಳೇನ್ ಮಾಡುದು? ವೃಷ್ಟಿಂ, ಮಳೆಯನ್ನ ನಿರಂತರವಾಗಿ ಸುರಿಸ್ತಾ ಇದೆ. ಆ ಮಳೆಯನ್ನ ಏನು ಸುರಿಸ್ತಾ ಇದ್ದಾವೆ ಅದನ್ನು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಪ್ರಳಯ ಕಾಲದಲ್ಲಿ ಮೇಘಗಳು ನೀರನ್ನ ಸುರಿಸುತ್ತಲ್ಲ, ಆ ನೀರ್ ಬರ್ತಾ ಇತ್ತಂತೆ. ಅವಾಗ ಪ್ರಳಯ ಕಾಲದ ಬಂದ್ರೆ ಅಲ್ಲಿ ಗೋಪಾಲಕರಿಗೆ ಎಷ್ಟು ಕಷ್ಟ, ಆ ಪ್ರಾಣಿಗಳಿಗೆಲ್ಲ ಎಷ್ಟು ಕಷ್ಟ. ಹಾಗಾದ್ರೆ ಪ್ರಳಯ ಕಾಲದಲ್ಲಿ ಬರೋ ನೀರನ್ನು ತಡಿಬೇಕು ಅಂತಂದ್ರೆ ಅದು ದೇವರೊಬ್ಬನಿಗೆ ಸಾಧ್ಯ. ಅದರಿಂದ ಕೃಷ್ಣ ಬಂದ ಸಂದರ್ಭದಲ್ಲಿ ಯಾರು ಅಶಕ್ತರು, ತಮ್ಮನ್ನ ತಾವು ಕಾಪಾಡ್ಕೊಳ್ಳಿಕ್ಕೆ ಯಾರಿಗ ಆಗ್ತಾ ಇಲ್ಲ ಅಂತವ್ರಿಗೆಲ್ಲ ಪರ್ವತ ಮುದ್ಧತ್ಯ, ಆ ಗೋವರ್ಧನ ಪರ್ವತವನ್ನ ಎತ್ತಿ ಭಗವಂತ ರಕ್ಷಣೆ ಮಾಡಿದ. ಇಲ್ಲಿ ವ್ಯಾಖ್ಯಾನದಲ್ಲಿ ಬಂದ ವಿಷಯ ಎಷ್ಟು? ಮಹಾಭಂಗ ಋಷ ಅಂತ ಒಂದು ಶಬ್ದ ಬರುತ್ತೆ. ಇದಕ್ಕೆ 2 ಅರ್ಥ ಹೇಳ್ತಾರೆ. ಮಹಾಭಂಗ ಋಷ. ಮಹಾ ಅಂದ್ರೆ ಏನರ್ಥ? ಮಹಾ ಅಂದ್ರೆ ಉತ್ಸವಕ್ಕೆ ಮಹಾ ಅಂತ ಕರೀತಾರೆ. ಮಹೋತ್ಸವ ಅಂತ ಕರಿತೀವಲ್ಲ, ವಸ್ತುತಃ ಮಹಾ ಉತ್ಸವ ಅನ್ನೋದು ಉತ್ಸವ ಬೇಕಾಗಿಲ್ಲ. ಮಹಾ ಅಂದ್ರೆ ಉತ್ಸವ ಅಂತ ಅರ್ಥ. ನಾವೆಲ್ಲ ಹೇಳ್ತೀವಿ ಮಹೋತ್ಸವ, ಆ ಮಹೋತ್ಸವ, ಈ ಮಹೋತ್ಸವ. ಮಹಾನ ಶಬ್ದಕ್ಕೆ ವಸ್ತುತ ಉತ್ಸವ ಅಂತ ಅರ್ಥ ಇದೆ. ಆದ್ರೂ ಮಹಾ ಎಂಬ ಉತ್ಸವ ಅಂತ ಶಬ್ದಕ್ಕೆ ಅರ್ಥ ಉತ್ಸವ.
ಇಲ್ಲಿ ಏನ್ ಉತ್ಸವ ನಡೀತಾ ಇತ್ತು? ಗೋಪೈಹಿ ಕ್ರಿಯಮಾಣಸ್ಯ ಸ್ವೋದ್ದೇಶಕ ಉತ್ಸವಸ್ಯ. ಮಹಾ ಅಂದ್ರೆ ಪೂಜೆ ಮಾಡ್ತಾ ಇದ್ರು, ಅದೊಂದು ಉತ್ಸವ. ಯಾರನ್ನ ಕುರಿತು ಪೂಜೆ ಮಾಡ್ತಾ ಇದ್ರು? ಇಂದ್ರದೇವರನ್ನ ಕುರಿತು ಒಂದು ಉತ್ಸವ ಯಾರೋ ಈ ಗೋಪರ್ ಮಾಡ್ತಾ ಇದ್ದಿತ್ತು. ಅದ್ರ ಮಹಕ್ಕೆ ಭಂಗ ಬಂತು, ಆ ಉತ್ಸವಕ್ಕೆ ಭಂಗ ಬಂತು. ಬಂದಾಗ ಋಷ ಕೋಪ ಬಂದಿದೆ ಯಾರಿಗೆ? ಇಂದ್ರದೇವರಿಗೆ. ಇದು ಒಂದು. ಅಥವಾ ಕೋಪ ಬಂದಿದ್ದಕ್ಕೆ ಕಾರಣ ಏನು? ಮಹಾಭಂಗೇನ ನಿಮಿತ್ತೇನ ಋಷ, ತನ್ನನ್ನು ಕುರಿತು ಇಷ್ಟು ದಿವಸ ಉತ್ಸವ ಮಾಡ್ತಾ ಇದ್ರು, ಈಗ ಬಿಟ್ಬಿಟ್ರಲ್ಲ, ಅದರಿಂದ ಅವನಿಗೆ ಕೋಪ ಬಂತು ಅಂತ. ಅಲ್ಲೇನ್ ಮಾಡಿದ್ದಾರೆ? ಒಂದು ಉತ್ಸವ ಬಿಟ್ಟಿದ್ರಿಂದ ಕೋಪ ಬಂದಿದೆ, ಉತ್ಸವ ಬಿಟ್ಟಿದ್ದೇ ಒಂದು ಕಾರಣ ಆಗಿದೆ ಕೋಪಕ್ಕೆ ಅಂತ. ಹೀಗೆ ಸಂಸ್ಕೃತದ ವೈಶಿಷ್ಟ್ಯ ಬಿಡಿಸಿದ್ದಾರೆ. ಗೋವರ್ಧನ ಪರ್ವತವನ್ನ ಉದ್ಧಾರ ಮಾಡಿ ರಕ್ಷಣೆ ಮಾಡಿದ. ಇಷ್ಟ ಆಯ್ತು. ಮಖಭಂಗ ಅನ್ನೋ ಒಂದು ಪಾಠ ಇದೆಯಲ್ಲ, ಅಲ್ಲಿ ಮಹ ಅಂದ್ರೆ ಉತ್ಸವ ಆಯ್ತು, ಮಖ ಅಂದ್ರೆ ಯಜ್ಞ ಅಂತ ಅರ್ಥ. ಆ ಉತ್ಸವದಲ್ಲಿ ಇಂದ್ರದೇವರನ್ನ ಕುರಿತು ಯಜ್ಞ ಮಾಡ್ತಾ ಇರ್ತಾರೆ. ಯಾವತ್ತು ಇಂದ್ರದೇವರ ಆರಾಧನೆ ಮಾಡಿದ್ರೆ ಮಳೆ ಬರುತ್ತೆ ಅನ್ನೋದು ಪ್ರಸಿದ್ಧ. ಯಾಕೆ? ಇಂದ್ರದೇವರೇ ಮಳೆಯನ್ನ ಸುರಿಸಿ ಅನುಗ್ರಹ ಮಾಡೋರು, ಅಭಿಮಾನ ದೇವತೆ ಆದ್ರಿಂದ. ಇನ್ನು ಮುಂದಿನ ಟಿಪ್ಪಣಿಗೆ ಹೋಗೋಣ. ಮುಂದಿನ ಟಿಪ್ಪಣಿಯಲ್ಲಿ ಇದೇ ವಿಷಯನೇ ಬರ್ತಿದ್ದಾರೆ. ಅಲ್ಲಿ ಒಂದು ಹೊಸ ವಿಷಯ ಏನ್ ಬರ್ತಿದ್ದಾರೆ ಅಂತಂದ್ರೆ, ಎರಡನೇ ಸಾಲಿನಲ್ಲಿದೆ, ಗೋಪಾನ್ ಪರ್ವತಂ ಗೋವರ್ಧನ ಪರ್ವತಂ ವಾಮಕರೇಣ ಉದ್ಧತ್ಯ. ಯಾವ ಕೈಯಿಂದ ಗೋವರ್ಧನ ಪರ್ವತ ಎತ್ತದ ಆ ವಿಷಯ ಹಿಂದಿನ ಟಿಪ್ಪಣಿಲಿ ಬರ್ಲಿಲ್ಲ. ಛಲಾರಿಯ ಟಿಪ್ಪಣಿಯಲ್ಲಿ ಬರೆಯೋದೇನು ಅಂದ್ರೆ ವಾಮಕರೇಣ ಉದ್ಧತ್ಯ, ಎಡಗೈಯಿಂದ ಎತ್ತದ ಅಂತ ಬರುತ್ತೆ. ಆದ್ರೆ ಭಾಗವತದಲ್ಲೆಲ್ಲ ಹುಡ್ಕೊಂತ ಹೋಗ್ಬೇಕು, ಅಲ್ಲಿ ಎಡಗೈ ಇದೆಯಾ ಇಲ್ವಾ, ದಶಮಸ್ಕಂದ ಭಾಗವತದಲ್ಲಿ ಅಥವಾ ದೇವರ ನಾಮಗಳಲ್ಲಿ. ಇದು ಒಂದು ವಿವಾದಿತವಾದ ವಿಷಯ. ಯಾವ ಕೈಯಿಂದ ಎತ್ತದ ಕೃಷ್ಣ? ಇಲ್ಲ ಎಡಗೈ ಅಂದ್ರೆ ಅದು ಬೆರಳು, ಕಿರು ಬೆರಳಿನಿಂದ ಎತ್ತದ ಗೋವರ್ಧನ ಪರ್ವತ ಅಂತ ಒಬ್ಬೊಬ್ರು ಒಂದೊಂಥರ ಹೇಳ್ತಾರೆ. ಅದು ಇವ್ರ ಛಲಾರಿಯ ಟಿಪ್ಪಣಿ ಪ್ರಕಾರ ಸದ್ಯಕ್ಕೆ ನಾವು ಮಣಿವಂತರಲ್ಲಿ ಅಧ್ಯಯನ ಮಾಡ್ತಾ, ನಾರಾಯಣ ಪಂಡಿತಾಚಾರ್ಯನ ಹಿಡಿದು ಉದ್ಧತ್ಯ ಪರ್ವತಂ ಅಷ್ಟೇ ಹೇಳಿತ್ತು. ಅವ್ರು ಯಾವ ಕೈಯಿಂದ ಕೃಷ್ಣ ಎತ್ತದ ಅಂತ ಮಾತಾಡ್ಲೇ ಇಲ್ಲ ನಾರಾಯಣ ಪಂಡಿತಾಚಾರ್ಯರು. ಮತ್ತೆ ಮೊದಲನೇ ಟಿಪ್ಪಣಿಕಾರರು ಮಾತಾಡ್ಲಿಲ್ಲ ಅದ್ರ ಬಗ್ಗೆ. ಆದ್ರೆ ಛಲಾರಿಯ ಟಿಪ್ಪಣಿ ಇಲ್ಲಿ ಏನ್ ಬರೆದ್ರು? ವಾಮಕರ, ಎಡಗೈ ಅಂತ ಅರ್ಥ ಬರ್ದಿದ್ದಾರೆ. ಸದ್ಯಕ್ಕೆ ಎಡಗೈಯಿಂದ ಎತ್ತಿ ರಕ್ಷಣೆ ಮಾಡಿದ್ದಾನೆ ಅಂತ ಬಂತು. ಇದು ಒಂದು ವಿಷಯ. ಇನ್ನೊಂದು ಮುಂದೆ ಆಸಪ್ತರಾತ್ರಂ ಅವಿಚ್ಛೇದೇನ ಕೃತಾಂ. ಈಗ ಕೋಪದಿಂದ ಇಂದ್ರದೇವರು ಮಳೆ ಸುರಿಸಿದ್ರು. ಎಷ್ಟು ದಿವಸ? 1 ವಾರ ಸುರಿಸಿದಂತೆ. ಅದು ಏನು? ಅವಿಚ್ಛೇದೇನ. ಮಳೆ ಬಂದ್ರೆ 1 ಗಂಟೆ ಬಂದ್ ನಿಂತು ಹೋದ್ರೆ ಸರಿ, ಆದ್ರೆ ಹಾಗಲ್ಲ. ಪ್ರಳಯ ಕಾಲದ ನೀರ್ ಬೇರೆ, ಅದಲ್ ಬೇರೆ 24 hours, 1 ವಾರ ಪೂರ್ತಿ ಪ್ರತಿದಿನ ಅವಿಚ್ಛಿನ್ನವಾಗಿ 1 ವಾರ ಮಳೆ ಹೊಡೆದ್ರೆ ಯಾವ್ದಾರ ಒಂದು ವಸ್ತು ಉಳಿಯುತ್ತೆ ಅಲ್ಲಿ? ಯಾರು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅಂತ ಅವಿಚ್ಛಿನ್ನ ಪ್ರವಾಹ ಧಾರೆ ಬರ್ತಾ ಇದ್ರು. ಕೃಷ್ಣ ಗೋವರ್ಧನ ಪರ್ವತ ಎತ್ತಿ ಹಿಡಿದು 11 ದಿವಸ ಕಾಪಾಡ್ದ ಅಂದ್ರೆ ಜೀವನದಲ್ಲಿ ಎಂಥ ಕಷ್ಟನೇ ಬಂದ್ರು ದೇವರು ಕಾಪಾಡ್ತಾನೆ. ಅದು ಗೋವರ್ಧನ ಪರ್ವತ ಪ್ರಸಂಗವನ್ನ ಚಿಂತಿಸ್ಬೇಕಂತೆ, ತುಂಬಾ ಕಷ್ಟ ಇದ್ದಾಗ ಅದಕ್ಕೆ ಉಪಯೋಗಿಯಾದ ಶ್ಲೋಕ. ಇನ್ನು ಮಖಭಂಗೆ ಅನ್ನೋ ಪಾಠದಲ್ಲಿ ಹಿಂದೆ ಹೇಳಿದಂತೆ ಅರ್ಥ, ತನ್ನನ್ನ ಉದ್ದೇಶ ಮಾಡ್ಕೊಂಡು ಮಾಡುವ ಯಜ್ಞಕ್ಕೆ ಮಖ ಅಂತ ಕರೀತಾರೆ. ಆ ಮಖಕ್ಕೆ ಭಂಗ ಬಂತು ಅಂತ. ಅದನ್ನ ಮಖ ಮುಖ ಎರಡಿದೆ. ಮುಖ ಅನ್ನೋ ಶಬ್ದಕ್ಕೆ ನಾವು ಬೇರೆ ಅರ್ಥ ಹೇಳ್ತೀವಿ, ಪೂರ್ತಿ ಮುಖ ಅಂತಲ್ಲ, ಬಾಯಿ ಅಂತ ಅರ್ಥ ಹೇಳ್ತೀವಿ. ಮಖ ಅಂದ್ರೆ ಯಜ್ಞ ಅಂತ ಅರ್ಥ. ಅದು ವಿಶೇಷ. ಇನ್ನು 6ನೆಯ ಶ್ಲೋಕ, ಆರ್ಯಾನುಗ್ರಹ ಸಂಪ್ರಾಪ್ತ ಕಾಮ ಗೋಪಾಂಗನಾಸ್ತತಃ ರಮಯಾಮಾಸ ಗೋವಿಂದಃ ಚಿರಂ ಐಶೀಷು ರಾತ್ರಿಷು. ಈಗ ಗೋಪಿಕಾ ಸ್ತ್ರೀಯರ ಜೊತೆಗೆ ವಿಹಾರ ಮಾಡಿದ ಪ್ರಸಂಗ ಅದನ್ನ ಹೇಳ್ತಾರೆ. ಕೃಷ್ಣ ಗೋವಿಂದ, ಕೃಷ್ಣ ಆರ್ಯಾನುಗ್ರಹ ಸಂಪ್ರಾಪ್ತ ಕಾಮ. ಆರ್ಯ ಅಂತ ಕರಿತೀವಿ. ಇವಾಗೆಲ್ಲ ಸಂಸ್ಕೃತದಲ್ಲಿ ಆರ್ಯರು ಅಂದ್ರೆ ಪೂಜ್ಯರು ಅಂತ ಅರ್ಥ. ಆರ್ಯ ಅಂತ ಕರೀತಾರೆ ಕೆಲವರು ಗಂಡಸರಿಗೆ, ಆರ್ಯ ಅಂದ್ರೆ ಹೆಂಗಸರಿಗೆ ಆರ್ಯ ಅಂತ ಕರೀತಾರೆ. ಪೂಜ್ಯ ಅನ್ನೋ ಅರ್ಥದಲ್ಲಿ ಗೌರವದಿಂದ ಕರೆಯುವಂತ ಶಬ್ದ. ನೀವು ಬನ್ನಿ ಅಂತ ಹೇಳೋದ್ ಬದಲು ಆರ್ಯ ಹತ್ರ ಆಗಚ್ಚ, ಆರ್ಯ ಹತ್ರ ಆಗಚ್ಚ ಅಂತ ಬಳಸ್ತಾರೆ. ಇಲ್ಲಿ ಆರ್ಯ ಅನ್ನೋ ಶಬ್ದಕ್ಕೆ ಪಾರ್ವತಿ ದೇವಿ ಅಂತ ಅರ್ಥ, ಪೂಜ್ಯಳಾದ ಪಾರ್ವತಿ. ಆ ಪಾರ್ವತಿ ಅನುಗ್ರಹ ಎಷ್ಟಿತ್ತು ಅಂದ್ರೆ ಇವರ ಅಭಿಲಾಷೆ ಎಲ್ಲ ಸಿಕ್ತು. ಯಾರಿಗೆ? ಈ
ಗೋಪಿಕಾ ಸ್ತ್ರೀಯರಿಗೆ. ಇವರು ಕೃಷ್ಣನ ಜೊತೆಗೆ ರಾತ್ರಿ ಕಾಲಗಳಲ್ಲಿ ಬಹಳ ಹೊತ್ತು ವಿಹಾರ ಮಾಡ್ತಾ ಇದ್ರು ಅಂತ ಇಷ್ಟು ಬಂತು. ಇದು ಸಾಮಾನ್ಯವಾಗಿ ಈ ಶ್ಲೋಕದ ತಾತ್ಪರ್ಯ. ಈ ಗಮನಿಸಬೇಕಾದ ಟಿಪ್ಪಣಿಯ ವಿಶೇಷಾಂಶ ಏನು ಅಂತ ನೋಡೋಣ. ಗೋವಿಂದ ಅನ್ನೋದಕ್ಕೆ ಅರ್ಥ ಕೃಷ್ಣ ಅಂತ ಅರ್ಥ ಸರಿ. ಯಾಕೆಂದ್ರೆ ಗೋವಿಂದ ಅನ್ನೋದಕ್ಕೆ ಹಿಂದನೂ ಅನೇಕ ಸರಿ ಬಂತು, ಮೊದಲನೇ ಶ್ಲೋಕದಲ್ಲೂ ಕೂಡ ಬಂತು. ಗೋವಿಂದ ಅನ್ನೋ ಶಬ್ದಕ್ಕೆ ವೇದ ವಿದ್ಯೆಗಳಿಂದ ಯಾರನ್ನ ತಿಳ್ಕೊಳ್ಳಿಕ್ಕಾಗತ್ತೋ ಅವ್ನ್ ಗೋವಿಂದ, ಅಥವಾ ಗೋವುಗಳನ್ನ ಕಾಪಾಡೋದ್ರಿಂದ ಅವ್ನ್ ಗೋವಿಂದ ಅಂತ ಎರಡರ್ಥವನ್ನ ಹೇಳಿದ್ರು. ಇಲ್ಲಿ ಆರ್ಯ ಅಂದನು ಪಾರ್ವತ್ಯಾಹ, ಸರಿ, ಪಾರ್ವತಿಯ ಅನುಗ್ರಹ ಪ್ರಸಾದದಿಂದ ಇವರಿಗೆಲ್ಲ ಅಭಿಲಾಷೆ ಪೂರ್ಣ ಆಗಿತ್ತು. ಅಂದ್ರೆ ಕೃಷ್ಣನ್ ಜೊತೆ ವಿಹಾರ ಮಾಡ್ಬೇಕು ಅಂದ್ರೆ ಸಾಮಾನ್ಯನ, ಏನೋ ಒಂದ್ ವ್ರತ ಮಾಡಿರ್ಬೇಕಲ್ಲ ಇವ್ರು. ಯಾವ ವ್ರತ ಮಾಡಿದ್ರಿಂದ ಇವ್ರಿಗೆ ಕೃಷ್ಣ ಅನ್ನೋ ಪತಿ ಸಿಕ್ಕಿದ್ದಾನೆ, ಆ ಕೃಷ್ಣನ ಜೊತೆಗೆ ವಿಹಾರ ಮಾಡ್ಲಿಕ್ಕೆ ಒಂದು ಯೋಗ್ಯತೆ ಬಂತು, ಒಂದು ಅವಕಾಶ ಸಿಕ್ತು ಅಂದ್ರೆ ಅದು ಪಾರ್ವತಿ ದೇವಿಯ ಅನುಗ್ರಹದಿಂದ ಸಿಕ್ಕಿದೆ. ಅದರಿಂದ ಎಲ್ರು ಕೂಡ ಅದನ್ನೇ ಹೇಳೋದು, ಯಾರು ಸ್ತ್ರೀಯರಿಗೆ ಒಳ್ಳೆ ಗಂಡ ಬೇಕು ಅಂತಂದ್ರೆ ಪಾರ್ವತಿ ದೇವಿಯ ಉಪಾಸನೆ ಮಾಡಿ. ಹಾಗೆ ಇದು ಏನೋ ಗಂಡಸರಿಗೂ ಕೂಡ ಅಷ್ಟೇ, ಒಳ್ಳೆ ಹೆಂಡತಿ ಸಿಗ್ಬೇಕು ಅಂದ್ರೆ ಪಾರ್ವತಿ ದೇವಿಯ ಅನುಗ್ರಹ ಆಗ್ಬೇಕು ಅಂತ. ಇದು ಪಾರ್ವತಿ ರುದ್ರರ ಅನುಗ್ರಹ ಆದ್ರೆ ಒಳ್ಳೆ ವಿವಾಹ ಜೀವನ ಚೆನ್ನಾಗಿರುತ್ತೆ ಅಂತ ಈ ನಿಟ್ಟಿನಲ್ಲಿ. ಪ್ರಕೃತ ಈ ಪಾರ್ವತಿ ದೇವಿಯ ಅನುಗ್ರಹದಿಂದ ಇವರೆಲ್ಲ ತಾವು ಗೋಪಾನ ಮಂಗನ, ಗೋಪರ ಆ ಭಾರ್ಯ ಅಂದ್ರೆ ಅಂಗನೆಯರು ಅಂತಂದ್ರೆ ಸ್ತ್ರೀಯರು ಅಂದ್ರೆ ಇಲ್ಲಿ ಹೆಂಡತಿಯರು ಅಂತ ಅರ್ಥ. ಆ ಗೋಪರ ಹೆಂಡತಿಯರೆಲ್ಲ ಐಶೀಷು ರಾತ್ರಿಷು ರಮಯಾಮಾಸ, ಇದೇ ಇರೋದು ಆ ಸ್ವಾರಸ್ಯ. ಐಶೀಷು ರಾತ್ರಿಗಳಲ್ಲೇ ವಿಹಾರ ಮಾಡಿದ್ರು ಸರಿ. ರಮಯಾಮಾಸ ಅಂದ್ರೆ ಕ್ರೀಡೆ ಮಾಡಿದ್ರು, ವಿಹಾರ ಮಾಡಿದ್ದಾರೆ. ಐಶೀಷು ಅನ್ನೋದಕ್ಕೆ ಏನರ್ಥ ಅಂದ್ರೆ ಈಶನಿಗೆ ಸಂಬಂಧಪಟ್ಟಿದ್ದು ಐಶಿ ಅಂತ ಕರೀತಾರೆ. ಈಶ ಅಂದ್ರೆ ಯಾರು? ನಿಶಾನಾಂ ನಾಥಸ್ಯ ಚಂದ್ರಸ್ಯ, ರಾತ್ರಿ ಕಾಲದ ಸ್ವಾಮಿ ಯಾರು? ನಿಶಾನಾಥ, ನಿಶಾಕರ, ಚಂದ್ರದೇವರು ಅಂತ ಅರ್ಥ. ಬೆಳಗಿನ ಜಾವದ ನಾಥ ಯಾರು? ಸೂರ್ಯ. ಇವನು ರಾತ್ರಿ ಕಾಲದಲ್ಲಿ ನಾಥ ಯಾರು? ಚಂದ್ರ. ಅವನಿಗೆ ಈಶ ಅಂತ ಕರೀತಾರೆ. ಆ ಚಂದ್ರನಿಗೆ ಸಂಬಂಧಪಟ್ಟಿದ್ದು ಐಶಿ, ಈಶನಿಗೆ ಸಂಬಂಧಪಟ್ಟಿದ್ದು ಐಶಿ. ಯಾವ್ದದು? ರಾತ್ರಿ. ಹಾಗಾದ್ರೆ ಚಂದ್ರ ಕಿರಣಗಳಿದ್ದಂತಹ ರಾತ್ರಿ ಕಾಲಗಳಲ್ಲಿ ವಿಹಾರ ಮಾಡ್ತೀವಿ. ಬೆಳಗಿನ ಜಾವ ವಿಹಾರ ಮಾಡ್ಲಿಕ್ಕಾತ ಸೂರ್ಯನ ಕಿರಣಗಳಲ್ಲಿ, ಆದ್ರಿಂದ ರಾತ್ರಿ ಹೊತ್ತು ವಿಹಾರ ಮಾಡಿದ್ದಾರೆ ಕೃಷ್ಣನ್ ಜೊತೆಗೆ ಅಂತ ಇದು ಒಂದರ್ಥ. ಇದ್ರ ಮೇಲೆ ಒಂದು ಪ್ರಶ್ನೆ ಮಾಡ್ಕೊಳ್ತಾರೆ ಮೊದಲನೇ ಟಿಪ್ಪಣಿಯಲ್ಲಿ. ಅಲ್ಲ, ಈಶ ಅನ್ನೋ ಶಬ್ದಕ್ಕೆ ಸ್ವಾಮಿ ಅಂತ ಅರ್ಥ ಎಲ್ಲಾ ಕಡೆ ಪ್ರಸಿದ್ಧ. ನಾವ್ ಈಶ್ವರ ಅಂತ ಹೇಳ್ತೀವಿ, ಈಶಾ ಈಶ್ವರ ಅಂತೆಲ್ಲ. ಇದು ರುದ್ರದೇವರನ್ನ ಹೇಳುತ್ತೆ ಅಥವಾ ದೇವರನ್ನ ಹೇಳುವಂತ ಶಬ್ದ, ಅದ್ರಿಂದ ಅಥವಾ ಸ್ವಾಮಿಯನ್ನ ಹೇಳುವಂತ ಶಬ್ದ ಯಾರ್ದಾರ ಆಗ್ಬೋದು. ನಮ್ಗಿಂತ ಹಿರಿಯರು ಇರ್ತಾರಲ್ಲ, ನಮ್ ಈಶಾ ಅಂತ ಕರಿತೀವಿ. ಈ ಚಂದ್ರ ಅನ್ನೋ ಅರ್ಥ ಹೇಗಿದೆ ಇದಕ್ಕೆ? ಚಂದ್ರ ಅನ್ನೋ ಅರ್ಥವನ್ನ ವಸ್ತುತಃ ಈಶಾ ಅನ್ನೋ ಶಬ್ದ ಹೇಳೋದಿಲ್ವಲ್ಲ ಅಂತಂದ್ರೆ ಹೌದು. ಆದ್ರೂ ಜಾನಕಿ ಪತಿ ವಿಯೋಗಜ ಶಂಕ ಅಂತ ಒಂದು ವಾಕ್ಯ ಬಂದಿದೆ. ಜಾನಕಿ ಪತಿ ವಿಯೋಗಜ ಶಂಕ ಅಂತ ಇದೆ. ಜಾನಕಿ ಪತಿ ಅಂತಂದ್ರೆ ಏನರ್ಥ? ಪತಿ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಮಾಡಿದೀವಿ ಅಲ್ಲಿ? ಸ್ವಾಮಿ ಅಂತ ಅರ್ಥ ಮಾಡಿದ್ವಿ. ಜಾನಕಿ ಪತಿ ಅಂದ್ರೆ ಪತಿ ಅನ್ನೋ ಶಬ್ದಕ್ಕೆ ಸ್ವಾಮಿ ಅಂತ ಅರ್ಥ ಇದೆ. ಅಲ್ಲೇ ನಾವು ಗಮನಿಸ್ಬೇಕು ಅಂತಂದ್ರೆ ಕೆಲವು ಶಬ್ದಗಳು ಸಸಂಬಂಧಿಕ ಶಬ್ದ ಅಂತ ಇರುತ್ತೆ. ಆ ಶಬ್ದಕ್ಕೆ ಅರ್ಥ ಹೇಳ್ಬೇಕು ಅಂದ್ರೆ ಹತ್ರದಲ್ಲಿ ಏನ್ ಪದ ಇದೆ ಅದನ್ನ ನೋಡ್ಕೊಂಡು ಅರ್ಥ ಹೇಳ್ಬೇಕು ಅಂತ. ಪ್ರಕೃತ ಇಲ್ಲಿ ಈಶಾ ರಾತ್ರಿ ಅಂತ ಇದೆಯಲ್ಲ, ರಾತ್ರಿ ಅನ್ನೋ ಶಬ್ದ ಬಂದಾಗ ಈಶಾ ಅಂತಂದ್ರೆ ಏನರ್ಥ? ಯಾರಾಗಿರ್ಬೋದು ಈಶಾ ಅಂತಂದ್ರೆ? ಅವಾಗ ಚಂದ್ರನೇ ಆಗಿರ್ಬೇಕು. ಯಾಕೆ? ರಾತ್ರಿಗೆ ಸ್ವಾಮಿ ಅಂತಂದ್ರೆ ಯಾರಾಗ್ಬೋದು? ಅವ್ನ್ ಚಂದ್ರನೇ ಆಗಿರ್ಬೇಕು. ಈಗ ಜಾನಕಿಗೆ ಪತಿ ಅಂದ್ರೆ ಯಾರು? ಯಾರನ್ನೋ ತಗೊಂಡ್ಬರೋದ? ಪತಿ ಅಂದ್ರೆ ಗಂಡ ಅಂತ ಅರ್ಥ, ಯಾರ್ಯಾರ್ದು ಅಲ್ಲ. ಜಾನಕಿ ಅಂತ ಇರೋದ್ರಿಂದ ಪತಿ ಅಂದ್ರೆ ರಾಮಚಂದ್ರನನ್ನೇ ತಗೊಳ್ಬೇಕು. ಅದರಿಂದ ಹತ್ರದಲ್ಲಿರೋ ಶಬ್ದ ನೋಡ್ಕೊಂಡು ಇನ್ನೊಂದು ಶಬ್ದಕ್ಕೆ ಅರ್ಥ ಮಾಡ್ಬೇಕು. ಹಾಗಾಗಿ ಈಶಾ ಅನ್ನೋ ಶಬ್ದಕ್ಕೆ ಹತ್ರದಲ್ಲಿರೋ ರಾತ್ರಿ ಶಬ್ದ ಇರೋದ್ರಿಂದ ಈ ಚಂದ್ರನ ಬೋಧವನ್ನೇ ತಗೊಳ್ಬೇಕು. ಚಂದ್ರನ ಜ್ಞಾನನೇ ನಮಗೆ ಬರೋದು. ಆದ್ರಿಂದ ಒಂದು ದೋಷ ಅಂತೆ, ಅವಾಚ್ಯ ವಚನ ದೋಷ ಅಂತ ಒಂದು ಕಾವ್ಯ ಬರಿಬೇಕಾದ್ರೆ, ಈ ಶ್ಲೋಕನ್ ರಚನೆ ಮಾಡ್ಬೇಕಾದ್ರೆ ಯಾವ ಶಬ್ದ ಯಾವ ಅರ್ಥವನ್ನ ಹೇಳ್ತಾ ಇಲ್ವೋ ಆ ಅರ್ಥದಲ್ಲಿ ಆ ಶಬ್ದ ಬಳಸಿದ್ರೆ ದೋಷ. ಈಗ ಈಶಾ ಅನ್ನೋ ಶಬ್ದಕ್ಕೆ ಚಂದ್ರ ಅಂತ ಅರ್ಥ ಇಲ್ವೇ ಇಲ್ಲ. ಕೋಶಗಳಲ್ಲಿ ಕೋಶ ತೆಗೆದ್ರೆ ಈಶಾ ಅನ್ನೋದಕ್ಕೆ ಚಂದ್ರ ಅಂತ ಅರ್ಥ ಇಲ್ಲ. ಆದ್ರೆ ನಾರಾಯಣ ಪಂಡಿತಾಚಾರ್ಯ ಏನ್ ಮಾಡಿದ್ರು? ಅವಾಚ್ಯ ವಚನ ಮಾಡಿದ್ರು. ಯಾವ ಶಬ್ದ ಏನ್ ಅರ್ಥ ಹೇಳ್ತಾ ಇಲ್ವೋ ಆ ಅರ್ಥದಲ್ಲಿ ಬಳಸಿದ್ರು. ಇದು ದೊಡ್ಡ ದೋಷ ಇದು. ಕೃಷ್ಣನ ಹೇಳಿ ಕೃಷ್ಣ ಶಬ್ದ ಇದ್ರೆ ಅದನ್ನ ಬಳಸ್ಬೇಕು. ಕೃಷ್ಣನನ್ನ ಹೇಳಕ್ ರಾಮ ಅನ್ನೋ ಶಬ್ದ ಬಳಸಿದ್ರೆ ವಸ್ತುದ ಅದಕ್ಕೆ ಸಂಬಂಧನೇ ಇಲ್ಲ. ಹಾಗಾಯ್ತಿದು. ಚಂದ್ರನ ಹೇಳಿಕ ಈಶಾ ಅನ್ನೋ ಶಬ್ದನೇ ಇಲ್ವಲ್ಲ ಅಂತಂದ್ರೆ ಹಾಗಲ್ಲ. ಒಂದು ನಿಯಮ ಇದೆ, ಜಾನಕಿ ಪತಿ ವಿಯೋಗ ಶಂಕ, ಹೀಗೆಲ್ಲ ಅನೇಕ ಕಡೆ ಇದು ಕಂಡಿದೆ, ಹೊಸದೇನಲ್ಲ. ಹತ್ತಿರದಲ್ಲಿರೋ ಶಬ್ದ ಇದ್ದಾಗ ಇನ್ನೊಂದು ಶಬ್ದಕ್ಕೆ ಬೇರೆನೇ ಅರ್ಥ ಬರುತ್ತೆ ಅದಕ್ಕೆ ಅನುಗುಣವಾಗಿ. ಇದು ಒಂದು. ಅಥವಾ ಇನ್ನೊಂದು ಪಾಠದ ಪ್ರಕಾರ ಐಶೀಷು ರಾತ್ರಿಷು ಅನ್ಲಿಕ್ಕೆ
ಈಶಸ್ಯ ಆಶ್ವಿನಸ್ಯ ಇಮಾಹ ಈಶ್ಯ. ಈಶಾ ಅಂತಂದ್ರೆ ಆಶ್ವಯುಜ ಮಾಸಕ್ಕೆ ಈಶಾ ಅಂತ ಕರೀತಾರೆ. ಈಶಾ ಅಂದ್ರೆ ಆಶ್ವಿನ ಮಾಸ, ಆಶ್ವಯುಜ ಮಾಸ. ಈ ಆಶ್ವಯುಜ ಮಾಸದ ರಾತ್ರಿಗಳಲ್ಲಿ ವಿಹಾರ ಮಾಡದ ಅಂತ ಅರ್ಥ. ಶರದೃತುವಿನಲ್ಲಿ ವಿಹಾರ ಆಯ್ತು ಅಂತ ತಾತ್ಪರ್ಯ. ಅದಕ್ಕೆ ಇಲ್ಲಿ ಐಶಿ ಅನ್ನೋ ಶಬ್ದಕ್ಕೆ ಒಂದಾ ಚಂದ್ರನಿಗೆ ಸಂಬಂಧಪಟ್ಟ ರಾತ್ರಿ ಅಥವಾ ಆಶ್ವಯುಜ ಮಾಸದ ಅಥವಾ ಶರದೃತುವಿನ ರಾತ್ರಿ ಅಂತ ಅರ್ಥ. ಇದನ್ನೇ ಮುಂದೆನೂ ಕೂಡ ಬೆಳೆಸಿದ್ದಾರೆ. ಈಶಾ ಅನ್ನೋ ಶಬ್ದಕ್ಕೆಲ್ಲ ಆಶ್ವಯುಜ ಅಂತ ಅರ್ಥ ಇದೆ. ಅದಕ್ಕೆ ಎರಡನೇ ಚಲಾರಿ ಟಿಪ್ಪಣಿಯಲ್ಲಿ ಕೋಶ ಇದು ಕೊಟ್ಟಿದ್ದಾರೆ. ಸ್ಯಾದ್ ಆಶ್ವಿನ ಈಶೋಪಿ ಆಶ್ವಯುಜ. ಆಶ್ವಿನ ಮಾಸ, ಈಶಾ ಮಾಸ, ಆಶ್ವಯುಜ ಮಾಸ ಎಲ್ಲ ಒಂದೇ ಅರ್ಥದ ಶಬ್ದ. ಗೋಪ ಅಂಗನೆಯರು ಅಂದ್ರೆ ವಸ್ತುತಃ ಸ್ತ್ರೀಯರು, ಸುಂದರಿಯರು ಅಂತ ಅಷ್ಟೇ ಅರ್ಥ. ಗೋಪಾಂಗನೆಯರು ಅಂದ್ರೆ ಗೋಪ ಸ್ತ್ರೀಯರು, ಹೆಂಡತಿ ಅಂತ ಅರ್ಥ. ಇನ್ನು ಕುಸುಂಬ ರಂಗೋತ್ಸವ ಅಂತ, ಕುಸುಂಬ ರಂಗೋತ್ಸವ ಅಂತಂದ್ರೆ ಬಹಳ ಸಂಭ್ರಮದಿಂದ ಈ ಸ್ತ್ರೀಯರು ಪುರುಷರು ವಿಹಾರ ಮಾಡುವಂತ ಉತ್ಸವ. ಅದಕ್ಕೆ ಕುಸುಂಬ ರಂಗೋತ್ಸವ ಅಂತ ಅದನ್ನು ಕರೀತಾರೆ. ಆ ಶಬ್ದವನ್ನ ಇಲ್ಲಿ ಬಳಸಿದ್ದಾರೆ. ಇನ್ನು ಆರ್ಯ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಅಂದ್ರೆ, ಆರ್ಯ ಅನ್ನೋ ಶಬ್ದಕ್ಕೆ ವಸ್ತುತಃ ಪೂಜ್ಯ ಅನ್ನೋ ಅರ್ಥ ಇದೆ. ಅದ್ರಲ್ಲಿ ಆರ್ಯ ಅನ್ನೋ ಶಬ್ದನೇ ಪಾರ್ವತಿನ ಹೇಳಲಿಕ್ಕೆ ಇರೋ ಶಬ್ದನೂ ಇದೆಯಂತೆ. ಎಲ್ಲಿ? ಅದನ್ನ ಅಮರಕೋಶದಲ್ಲಿ ಕೊಟ್ಟಿದ್ದಾರೆ. ಆರ್ಯ ದಾಕ್ಷಾಯಣಿ ಚೈವ ಗಿರಿಜಾ ಮೇನಕಾತ್ಮಜ. ದಾಕ್ಷಾಯಣಿ ಅಂದ್ರೆ ಪಾರ್ವತಿ ಅಂತ ಅರ್ಥ ಆಯ್ತು. ಆರ್ಯ, ಗಿರಿಜೆ ಅಂದ್ರೆ ಅವಳೆ, ಮೇನಕೆಯ ಮಗಳು, ಮೇನಕಾತ್ಮಜ ಅಂದ್ರೆ ಪಾರ್ವತಿ. ಪಾರ್ವತಿಗೆ ಇಷ್ಟು ಶಬ್ದ ಇದೆ, ಅದ್ರಲ್ಲಿ ಆರ್ಯ ಅನ್ನೋ ಶಬ್ದನೂ ಇದೆ ಅಂತ. ಇದಾಗಿ ಮುಂದಕ್ಕೆ ಇಲ್ಲಿ ಟಿಪ್ಪಣಿಯಲ್ಲಿ ಭಾಗವತದ ಪದ್ಯಗಳನ್ನೆಲ್ಲ ಕೊಟ್ಟಿದ್ದಾರೆ. ಅದನ್ನ ಹೇಳಿ ಮುಕ್ತಾಯ ಮಾಡ್ತೀನಿ. 10ನೇ ಸ್ಕಂದದಲ್ಲಿ ಪ್ರಸಂಗ ಹೇಮಂತೆ ಪ್ರಥಮೇ ಮಾಸಿ. ಹೇಮಂತ ಸಂದರ್ಭ. ಆ ಹೇಮಂತ ಋತುವಿನಲ್ಲಿ ನಂದವ್ರಜ ಕುಮಾರಿಕಾಹ, ಆ ನಂದಗೋಕುಲದ ಕುಮಾರಿಕೆಯರು, ಕನ್ನಿಕೆಯರು ಇದಾರಲ್ಲ, ಅವರು ಹವಿಷ್ಯಂ ಭುಂಜಾನಾಹ. ಹವಿಷ್ಯ ಅಂತ ಹೇಳ್ತಾರೆ ಅಂದ್ರೆ ಈ ದೀಕ್ಷೆಯನ್ನ ತೊಡ್ತಾರೆ. ದೀಕ್ಷೆಯನ್ನ ತೊಟ್ಟಾಗ ಕೆಲವು ಪದ್ಧತಿಯನ್ನು ಮಾಡ್ಕೊಳ್ತಾರೆ. ಹವಿಷ್ಯಾನ್ನ ಮಾತ್ರ ತಿನ್ನೋದು, ಬೇರೆ ಯಾವುದು ತಿನ್ನಲ್ಲ ಅಂತ. ಆ ಹವಿಷ್ಯಾನ್ನವನ್ನ ತಿಂತ ಕಾತ್ಯಾಯನ್ ಅರ್ಚನ ವ್ರತಂ. ಕಾತ್ಯಾಯನಿ ಅಂದ್ರೆ ಪಾರ್ವತಿ, ಪಾರ್ವತಿಯ ಅರ್ಚನೆ ಮಾಡೋ ವ್ರತವನ್ನ ಶುರು ಮಾಡಿದ್ರು. ಎಲ್ಲಿ ಶುರು ಮಾಡಿದ್ರು ಇವರು? ಬೆಳಗಿನ ಜಾವ ಹೋದ್ರು. ಕಾಳಿಂದ್ಯಾಹ, ಯಮುನಾ ನದಿಯ ಬೆಳಗಿನ ಜಾವ ಅರುಣೋದಯ ಕಾಲದಲ್ಲಿ ಹೋಗಿ ಆಪ್ಲುತ್ಯ ಮುಳುಗಿದ್ರು. ಯಾರೋ ಇವರೆಲ್ಲ ಅಂದ್ರೆ ಕೃಷ್ಣನ್ ಸಂಘ ಆಗ್ಬೇಕು ಅಂದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಹಿಂದೆ. ಆ ವ್ರತದ ಒಂದು ಹಿನ್ನೆಲೆ ಹೇಳ್ತಾ ಇದ್ದಾರೆ. ಆಮೇಲೆ ಏನ್ ಮಾಡಿದ್ರು? ದೇವೀಂ ಪ್ರತಿಕೃತಿ, ಪಾರ್ವತಿ ದೇವಿಯ ಪ್ರತಿಕೃತಿಯನ್ನ ಮಾಡಿಕೊಂಡು, ಅದು ಮರಳಿನ ಪ್ರತಿಕೃತಿ ಅಂತೆ. ಮರಳಿನಿಂದ ಪಾರ್ವತಿ ದೇವಿಯ ಒಂದು ವಿಗ್ರಹ ಮಾಡಿಕೊಂಡು ಬೆಳಗಿನ ಜಾವ ಹೋಗಿ ಅಲ್ಲಿ ಯಮುನಾ ನದಿಯಲ್ಲಿ ಸ್ನಾನ ಮಾಡಿದ್ರು. ಹವಿಷ್ಯಾನ್ನ ಸ್ವೀಕಾರ ಮಾಡ್ತಾ ಇವರು ಹೇಮಂತ ಋತುವಿನ ಮೊದಲಿಗೆ ನಂದವ್ರಜ ಕುಮಾರಿಕೆಯರು, ಇವರೆಲ್ಲ ಕನ್ನಿಕೆಯರು ಕಾತ್ಯಾಯನಿ ವ್ರತದ ಆಚರಣೆ ಮಾಡಿದ್ರು. ಆಗ ಮಾಡ್ತಾ ಗಂಧ, ಹಾರ, ಸುರಭಿರ್ ಬಲೆಭಿರ್ ಧೂಪ ದೀಪ, ಅನೇಕ ಉಪಚಾರಗಳು ಇದನ್ನೆಲ್ಲ ಮಾಡಿದ್ರು. ಈಗ ಒಂದು ಶ್ಲೋಕ ಬರುತ್ತೆ. ಈ ಶ್ಲೋಕವನ್ನ ಜಪ ಮಾಡಿ ಪ್ರತಿನಿತ್ಯ ಅವ್ರು ಪೂಜೆ ಮಾಡ್ತಾ ಇದ್ರು. ಹಾಗಾಗಿ ಈ ಕನ್ನಿಕೆಯರಿಗೆ ಒಳ್ಳೆ ಗಂಡ ಸಿಗ್ಬೇಕು ಅಂದ್ರೆ ಈ ಶ್ಲೋಕ ಹೇಳ್ಕೊಳ್ತಾ ಇರ್ಬೇಕಂತ ಯಾವಾಗ್ಲೂ. ಯಾವ ಶ್ಲೋಕ? ಈ ಶ್ಲೋಕನೇ ಈ ಕಾತ್ಯಾಯನಿ ವ್ರತ ಆಚರಣೆ ಮಾಡೋರೆಲ್ಲ ಮಾಡ್ತಾ ಇದ್ರು. ಕಾತ್ಯಾಯನಿ ಮಹಾಮಾಯೆ ಮಹಾಯೋಗಿನ್ಯಧೀಶ್ವರಿ ನಂದಗೋಪ ಸುತಂ ದೇವಿ ಪತಿಮ್ಮೆ ಕುರುತೆ ನಮಃ. ಇವ್ರ ಪ್ರಾರ್ಥನೆ ಮಾತ್ರ ಹೀಗಿತ್ತು, ನಂದಗೋಪ ಸುತಾನೆ ನನ್ನ ಗಂಡನಾಗ್ಲಿ ಅಂತ. ಪ್ರತಿಯೊಬ್ರು ನಂದಗೋಪನ ಮಗ ಕೃಷ್ಣ, ಕಾತ್ಯಾಯನಿ ಮಹಾಮಾಯೆ, ನಿನಗೆ ಎಂತ ಶಕ್ತಿ ಇರೋಳು ಪಾರ್ವತಿ, ನೀನು ನಮಗೆ ನಂದಗೋಪನ ಮಗನನ್ನ ಗಂಡನನ್ನಾಗಿ ಮಾಡುವಂತೆ, ಅಂದ್ರೆ ಆತರ ಅನುಗ್ರಹವನ್ನ ನಮಗೆ ಮಾಡು, ನಿನಗೆ ನಮಸ್ಕಾರ ಅಂತ ಜಪ. ಯಾವಾಗಲೂ ಈ ಜಪ ಇದು ಮಾಡಿ ಮಾಡಿ ಉಷಸಿ ಅಭ್ಯೇತ್ಯತಾಹ ಸ್ವೈರಂ ಅನ್ಯೋನ್ಯಾಬದ್ಧ ಬಾಹವ. ಆಮೇಲೆ ಉಷಕ್ಕಾಲದಲ್ಲಿ ಈ ರೀತಿ ಎಲ್ಲ ಪ್ರಾರ್ಥನೆ ಮಾಡಿ ಮಾಡಿ ತಾವು ಪರಸ್ಪರ ತಪ್ಕೊಳ್ತಾ ಇದ್ರಂತೆ. ವಸ್ತುತಃ ಕೃಷ್ಣ ಕೃಷ್ಣ ಬೇಕಾಗಿದೆ ಅವ್ರಿಗೆ, ಕೃಷ್ಣ ಸಿಗ್ತಾ ಇಲ್ಲ. ಕೃಷ್ಣ ಕೃಷ್ಣ ಅಂತ ಹೇಳಿ ಜೋರಾಗಿ ಕೂಗ್ತಾ ಆ ಕಾಳಿಂದಿ ಅಂದ್ರೆ ಯಮುನಾ ನದಿಯಲ್ಲಿ ತಾವು ಎಲ್ಲ ಅನ್ಯೋನ್ಯಾಬದ್ಧ ಬಾಹವ, ಪರಸ್ಪರ ಬಾಹುಗಳಿಂದ ಆಲಿಂಗನ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ವಸ್ತುತಃ ಕೃಷ್ಣ ಅಲ್ಲಿ ಸಿಗ್ತಾ ಇಲ್ಲ. ಈ ರೀತಿ 1 ತಿಂಗಳುಗಳ ಕಾಲ ವ್ರತ ಮಾಡಿದ್ರಂತೆ. ಭದ್ರಕಾಳಿಂ ಸಮಾನರ್ಚುರ್ ಭೂಯಾಂ ನಂದಸ್ನುಷಾ ಇದೆ ಅಂತ. ಭದ್ರಕಾಳಿ ಅಂದ್ರೆ ಈ ಕಾತ್ಯಾಯನಿ ಶಬ್ದಕ್ಕೆ ಒಂದು ಪಾರ್ವತಿ ಅನ್ನೋ ಒಂದು ಅರ್ಥ ಇರೋ ಹಾಗೆ ಈ ಕಾತ್ಯಾಯನಿ ಮಹಾಮಾಯೆ ಭದ್ರಕಾಳಿ ಎಲ್ಲ ಶಬ್ದ ನಿಜವಾದ ಲಕ್ಷ್ಮೀ ದೇವಿಯನ್ನು ಹೇಳ್ತಾ ಇದೆ, ದುರ್ಗೆಯನ್ನ ಹೇಳ್ತಾ ಇದೆ. ದುರ್ಗಾರಾಧನೆ ಮಾಡಿದ್ರು ಅಂದ್ರೆ ತಾತ್ಪರ್ಯ ಪಾರ್ವತಿಯ ಅಂತರ್ಯಾಮಿಯಾದ ಈ ದುರ್ಗೆಯ ಆರಾಧನೆಯನ್ನ ಮಾಡಿದ್ರು ಅಂತ. ಅಂತರ್ಯಾಮಿಣಿಯಾದ ದುರ್ಗೆಯ ಆರಾಧನೆಯನ್ನ ಮಾಡಿದ್ದಾರೆ. ಇಷ್ಟು ಇದರ ತಾತ್ಪರ್ಯ. ಇನ್ನು ಸರಸಭಾರತಿ ವಿಲಾಸದ್ದು ಒಂದು ಮಾತು ಕೊಟ್ಟಿದ್ದಾರೆ, ಅದಿರ್ಲಿ. ಅಂತೂ ಇಲ್ಲಿವರೆಗೆ ಈ
ಕಾತ್ಯಾಯನಿ ವ್ರತವನ್ನ ಮಾಡಿ ಕೃಷ್ಣನ ಒಲಿಸ್ಕೊಂಡ್ರು, ಅವನ ಜೊತೆ ವಿಹಾರ ಮಾಡಿದ್ರು ಅನ್ನೋ ವಿಷಯ ಬಂದಿದೆ. ಇನ್ನು ಮುಂದಕ್ಕೆ ಇನ್ನೇನು ವಿಷಯಗಳು ಬರುತ್ತೆ ಅನ್ನೋದನ್ನ ನಾಳೆ ದಿವಸ ಮತ್ತೆ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಹಸ್ಕೊಂಡು ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾರೆ. ಶ್ರೀಕೃಷ್ಣ ಅರ್ಪಣ. ಧನ್ಯವಾದ. ಜೈ ಶ್ರೀ ಧನ್ಯವಾದ ಗುರುಗಳೇ. ಹರೇ ಹರಿ ರಾಮ. ಸಾಷ್ಟಾಂಗ ನಮಸ್ಕಾರಗಳು.